ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ 1 ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ. ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ 12 ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ. والذين يؤمنون بما أنزل إليك وما أنزل من قبلك وبالآخرة هم يوقنون أولئك على هدى من ربهم وأولئك هم المفلحون وإلهكم إله واحد لا إله إلا هو الرحمن الرحيم إن رحمة الله قريب من المحسنين وما أرسلناك إلا رحمة للعالمين ما كان محمد أبا أحد من رجالكم ولكن رسول الله وخاتم النبيين وكان الله بكل شيء عليما إن الله وملائكته يصلون على النبي يا أيها الذين آمنوا صلوا عليه وسلموا تسليما اللهم صل على سيدنا مولانا محمد وبارك وسلم صلاة وسلام عليك يا رسول الله صلى الله تعالى عليه وسلم. أعوذ بالله من الشيطان الرجيم بسم الله الرحمن الرحيم الله لا إله إلا هو الحي القيوم لا تأخذه سنة ولا نوم له ما في السماوات وما في الأرض من ذا الذي يشفع عنده إلا بإذنه يعلم ما بين يديهم وما خلفهم ولا يحيطون بشيء من علمه إلا بما شاء وسع كرسيه السماوات والأرض ولا يحوزه حفظهما وهو العلي العظيم بسم الله الرحمن الرحيم ألم تر كيف فعل ربك بأصحاب الفيل ألم يجعل كيدهم في تضليل وسلام على المرسلين والحمد لله رب العالمين. إله العالمين مالك مولا ترسس بلنا وفقنا رفاق ودينا العالمين لا إسفاد خليفة الصواب مولا सबसे पहले तेरी बारगाह पर उसमें नजर मौला से तो कबूल फरमा। अल्लाह तेरी बारगाह में नजर करते हुए नबी आखिर ज़मान हुजूर पाक सल्लल्लाहु अलैहि वसल्लम ज़बानी महबूब सुभानी शेख अब्दुल कादिर जिलानी बड़े पीर दस्तगीर हुजूर गौसे पाक की बारगाह में हुजूर ख्वाजा गरीब नवाज हुजूर ख्वाजा बंदा नवाज अल्लाह हुजूर लाज़िम अली बाबा की बारगाह पर उसमें कबूल फरमा। अल्लाह इस फातिहा खानी को तेरे हबीब पाक सल्लल्लाहु अलैहि वसल्लम के सदक़े हमारी दुआ को तेरी बारगाह में कबूल फरमा। इन्नल्लाह व मलाइकतहु युसल्लूना अलन नबी या अय्युहल्लज़ीना आमनू सल्लु अलैहि व सल्लिमू तस्लीमा अल्लाहुम्मा सल्लि अला सय्यिदिना मौलाना मुहम्मदिन व आलिहि व सल्लम सल्लल्लाहु अलैहि सलातु व सलाम अलैका या रसूलल्लाह सल्लल्लाहु तआला अलैहि व सल्लम सुब्हान रब्बिका रब्बिल इज्जति अम्मा यसिफून व सलामुन अलल मुरसलीन। सबरी की दोस्त कराओ सबरी दोस्त कराओ ಸಾಕಷ್ಟು ಜನ ಬಂದಾರ, ಸಾಕಷ್ಟು ಹೇಳಬೇಕು ಮತ್ತ ಈ ಎಲ್ಲ ಭಕ್ತರಿಗೆ ಕಿರುಂಗುಡಿ ಮುಗಿಯವಾರ ಗಟ್ಟಾಗ ಹೇಳ್ಬೇಕು ಅಜ್ಜ ಈ ಸಲ ಅವನ್ನ ಬಿಡುದಿಲ್ಲ ಅಂತೇಳಿ ಮಾತಾಡಿದ್ರಪ್ಪ. ಹೋಗುದು ಸೇವಾ ಮಾಡುದು ಮತ್ತಿದು ಕೆಲಸ ಅದು ಬರೇ ಅದ್ರ ಬಗ್ಗೆ ನಾವು ಮತ್ತೆ ಅದನ್ನ ಚರ್ಚೆ ಮಾಡ್ತೀವಿ. ಎಂತಿಂತವೋ ಏನೇನೋ ಸುದ್ದಾಗಿ ಹೋಗ್ಯಾವು. ನೀವು ಚರ್ಚೆ ಮಾಡ್ತೀರಿ ಅಂತೇಳಿ ನ್ಯಾಯ ಹಚ್ತೀರಿ ಕಿಡಿ
ಏನು ನನಗ ನಿಗುತ್ತೋ ನಿಗುದಿಲ್ಲೋ ನನಗ ಹಂಗೆ ಅಡು ಇಡಂಗಿಲ್ಲ ಕರೆಕ್ಟ್ ಆಗ್ಬೇಕು, ಅದು ಕೆಲಸ ಎಲ್ಲ ಶುದ್ಧ ಆಗ್ಬೇಕು. ಅಲ್ಲ ಒಡೆದು ಹೇಳುದು ಹೇಳ್ತೀನಿ ಅಣ್ಣ. ಹ್ಞೂ ರೀ. ಅವಾಗ ನಾನು 300 ಹ್ಞೂ ಫಿಕ್ಸ್ ಆಗುವಂಗೆ ಮಾಡೋದಂತೂ 400 ಆಯ್ತು. ಇದ್ರ ಹೆಚ್ಚಿಗೆ ಹ್ಞೂ ಏನು ನನಗೆ ಹೇಳಕ್ಕಾಗುದಿಲ್ಲ. ಆಯ್ತು. ಸ್ವಲ್ಪ ಕೊಟ್ರನ್ನ ಒಂದು ಈ ದಿಕ್ಕಿನಾಗ ಐತಿ, ಹ್ಞೂ ರೀ. ಒಂದು ಈ ದಿಕ್ಕಿನಾಗ ಐತಿ. ಹಾಂ ಯಾವ ದಿಕ್ಕಿಗೆ ಹೋಗ್ಬೇಕು ನಾವು? ಯಾವುದು ಮೊದಲು ಬರ್ತೈತಿ ಹ್ಞೂ ಹೋಗ್ರಿ, ಅದು ಸಕ್ಸಸ್ ಆಗುವಂಗೆ ಮಾಡಿ. ಆಯ್ತು ಅಷ್ಟು ಮಾಡೋಣ. ಈಗ ಆನೆ ಗುತ್ತಿ ತಾಂಡದಾರ ಬಂದಾರ. ಹ್ಞೂ ರೀ. ನಗುತ್ತಿ ತಾಂಡದಾರ ಯಾರಪ್ಪ ಅವ್ರು? ಏನೇನು ಮಾಡ್ಬೇಕಂತೇಳಿ ಇಟ್ಕೊಂಡಾರ. ಇಷ್ಟು ದಿವ್ಸ ಮಾಡ್ಯಾರ, ಅದು ಆಗಿಲ್ಲ ಕೆಲಸ. ಹ್ಞೂ ರೀ. ಹ್ಞೂ ಫಸ್ಟಾಗಿ ಬಿಸ್ನೆಸ್ ಮಾಡ್ಬೇಕು, ಕೋಳಿ ಫಾರ್ಮ್ ಮಾಡ್ಬೇಕು. ಹ್ಞೂ ಹೌದನಪ್ಪ? ಮಾಡಕ್ಕೆ ಪರ್ಮಿಷನ್ ಕೂಡ ಆವಾರ ಏನು ಸಸ್ತಾ ಅದಾವ. ಈಗ ಅವರು ಹತ್ತಲಿ ಅದು ಏರೈತಿ ರೇಟ್. ಹೌದ್ರಿ. ಪಾಪ ಅವ್ರಿಗೆ ಪರ್ಮಿಷನ್ ಕೊಡ ಚಲೋ ಆಗಲಿ. ಮಾಡ್ಯಾರ ನಡಿ ಒಂದು ನಡು ಮಾಡ್ರಿ ಅದನ್ನ. ಆಶೀರ್ವಾದ ಕಾಯಿ ಊದ್ ಕಟ್ಕೋರಿ. ಒಂದ ಇವತ್ತ ರಾತ್ರಿ 12 ಗಂಟೆಕ ಒಂದು ಕೋಳಿ ಅವತಿ ಕೊಡ್ಬೇಕು. ಹೇಳ್ತೇನೆ ಅವತಿ ಅಂದ್ರೆ ಏನಪ್ಪಾ? ಏನ್ ಮಾಡೋರ ಅವತಿ? ನೀನ ಹೇಳಿದ್ದೆ ಗೊತ್ತಿಲ್ಲ ಅವ್ರಿಗೆ. ಕೂಣ ಆತಂತ ಹ್ಞೂ ಇದಕ್ಕಂತಾರ. ಹೌದು. ಒಂದು ಹೊಸ ಯಾವುದೋ ಗೌರ್ಮೆಂಟ್ ತಾಬ ಹೊಸದು ಒಂದು ಕಾಂಟ್ರಾಕ್ಟರ್ಗಳು MLA ಥ್ರೂ ಅವ್ರು ಏನ ಕಾಂಟ್ರಾಕ್ಟರ್ ಕೆಲಸ ಹಿಡಿದು ಮಾಡ್ತಿರ್ತಾರ. ಅದು ಒಂದು ಪೂಲ್ ಆಗಲಿ, ಹೌದು, ಬ್ರಿಡ್ಜ್ ಆಗಲಿ, ಹೌದು, ಅದನ್ನ ಏನ್ ಹಾಕಿ ಕಟ್ಟಿದ್ರು ಅದು ನಿಲ್ಲಕ್ ತಯಾರಿರುವುದಿಲ್ಲ. ಹೌದು. ಅದು ಏನ್ ಬೇಡಿರ್ತೈತಿ? ಒಂದು ಅವತಿ ಬೇಡಿರ್ತೈತಿ. ಹೌದು. ಆ ತರ ಇವತ್ತ ಐತಾರ ಗಂಡ ಅಮಾಸಿ ಬಾರಕ ರಾತ್ರಿ 12 ಗಂಟೆ. ರಾತ್ರಿ 12 ಗಂಟೆಕ ಒಂದು ಕೋಳ್ಯಾಗ 2 ತುಂಡು ಮಾಡಿ ಒಂದ ಹೊಟ್ಟಕ್ಕ ಕಡದ ಅತ್ತಾಗರ್ಧ ಇತ್ತಾಗ ಹೋಗಿ ಕದಾವತಿ. ತಿಳಿತೇನ? ತಿಳಿತಾ? ಅಲ್ಲೇ ಬಾಗಲ್ಲ ಒಟ್ಟ ಜಗದಾಗ ಮಾಡ್ರಿ. ಆ ಪಾರ್ಮೀನ ಹಾಕಿರಿ, ಅದರ ಬಾಗಲ ಇದ್ರಿಗೆ ನಿಂತು ಮಾಡ್ಬೇಕು. ಯಾಕಂದ್ರ ಎಡಕ್ಕೆ ಹೋಗಿ ಬೀಸ್ಬೇಕು, ಬಲಕಂದು ಬಲಕ್ ಬೀಸ್ಬೇಕು. ಆಯ್ತು. ಕ್ರಾಸ್ ಮೇಲೆ ಬೀಸ್ಬೇಡ್ರಿ. ಎಡಕ್ಕಿಂದ ಎಡಕ್ಕ ಬಲಕಿಂದ ಬಲಕ. ಅದು ಹೆಂಗೆ ಕಡ್ದಿರ್ತೀರಿ ಹಂಗೆ ಬೀಸಿ ಬಿಡ್ಬೇಕು ಅಂತ ಹೇಳ್ತಾರ. ಹಾಂ ಹೌದಲ್ಲ? ಈಗ ಹಿಂಗ ಹಿಡಿದಿರ್ತೇವೆ ನೀವು. ಅದನ್ನ ಒಂದು ಹೊತ್ತಕ್ಕ 2 ತುಂಡು ಆಗ್ಬೇಕು. ಒಂದ ಹೊತ್ತಕ್ಕೆ 2 ತುಂಡು ಆಗ್ಬೇಕು. ಬಲ್ಕಲ್ದು ಬಲಕ್ ಒಯ್ಬೇಕು. ಎಡ್ಕಲ್ದು ಎಡ್ಕಲ್ದು ಆ ತರ ಮಾಡ್ರಿ. ಆಶೀರ್ವಾದ ಕಾಯಿ ಕಟ್ಕೋರಿ. ಫಾರ್ಮಿಗೆ ಒಂದು, ಮನಿಗೊಂದು. ಗಿರಿನ ಒಂದೈತಪ್ಪ, ಅದಕ್ಕೂ ಒಂದು. ಆ ಪ್ರಕಾರ ಕಟ್ಕೋರಿ. ನಾನು ಬೂದಿ ನಂಬ್ರಿ. ಐದು ಅಮಾಸಿ ನನ್ನ ದರ್ಗಾ ಹತ್ರಿ. ಅದು ಯಾಕೆ ನೆಡುವುದಿಲ್ಲ ನಾನು ನೋಡಿ ಸತ್ ಕೊಡ್ರಿ.
ಮುಖಂದರ ಹೇಳ್ರಿ. ಮಗಳು ಕೊಟ್ರಂತಪ್ಪ, ಹ್ಞೂ ಆಕಿದ ಮುಂದೆ ಭವಿಷ್ಯ ಚಲೋ ಆಗುತ್ತೋ ಇಲ್ಲೋ? ಹೌದನವ್ವ? ಪ್ರಶ್ನೆ ಹೌದನ ಅಲ್ಲಿ ನಿಮ್ದು? ಮುಖಂದ ಹೇಳ್ರಿ. ಕೊಟ್ಟು ಬಿಟ್ರಿ ಈಗ. ಹ್ಞೂ ಈಗ ದೇವ್ರ ನಂಬಿ ಹ್ಞೂ ಹೆಬ್ಬಳ್ಳಿ ಅಜ್ಜನ ಮ್ಯಾಗ ಭಾರ ಹಾಕಿ ಹ್ಞೂ ಆಕಿದು ಕಲ್ಯಾಣ ಕೆಲಸ ಮಾಡ್ಬೇಕು. ಅವ್ರ ಮಂಡ್ಯವ್ರು ನಂಬೇಕು. ನಾನು ಬೂದಿ ನಂಬಿ ನಡ್ಕೊಂಡು ಹೊಸ ಕೊಟ್ಟಿನಾಗ ತೊಯ್ದಂತು. ಮುಖಂದ ಹೇಳ್ರಿ. ಈ ಹೂವಿನ ಹಾಡಿಗ್ಲ್ಯಾರು ಬಂದಾರ ನೋಡು. ಹಾಂ ನಡ್ರಿ, ಮುಗೀತು ನಿಮ್ಮ ಕುಂದ್ರ. ಏ ಅವ್ರಿಗೆ ಕೋಳಿ ಫಾರ್ಮ್ನಾಗೆ ಮುಖಂದರ ಹಾಂ ಈ ಹೂವಿನ ಹಾಡಿಗ್ಲ್ಯಾರು ತಮ್ಮ ಜಗದಾಗ ತಾವು ಶೆಡ್ ಹಾಕ್ಬೇಕಂದ್ರ ಆಗುವಲ್ಲಂತಪ್ಪ. ಹ್ಞೂ ರೀ. ಹೌದನಪ್ಪ? ಏನು ಪ್ರಯತ್ನ ಮಾಡಿದ್ರು ಆಗುವಲ್ದು. ಎಷ್ಟು ದಿವಸ ಆಯ್ತು, ಎಷ್ಟು ವರ್ಷ ಆಯ್ತು? ಒಂದ್ಸಲ ಎರಡೇ ಟಪ್ಕಿದ್ರಿ ಆರಾಮಿಲ್ಲಕ ಬಿಟ್ರು. ಒಂದ್ಸಲ ಹೋಗಿದ್ವಿ, ಇದು ಬಂದಿತ್ತು ಗೋರ್ಮೆಂಟಿಂದ. ಅಂದ್ರೆ ಅದು ಜಾಗದಾಗ ಹೇಳ್ರಿ. ಆ ಜಗದ ಒಳಗ ಒಂದು ದೇವ್ರ ಐತೇನೆ ಯಾವ್ದಾಗ? ಆ ಹದ್ದಿನಾಗ ಪೂಜೆ ಮಾಡುವವು ದೇವ್ರಿಗೆ ಅದಾವ ಅಲ್ಲಿ ಅದೇ ಯಾವಾರು ಇರ್ರಿ. ಯಾವುದೂ ಇಲ್ಲ. ನಾಳಿಪ್ಪ ಏ ಬಿಡ್ರಿ, ಯಾವುದೂ ಇಲ್ಲ ಅಂತ. ನಾಳೆ ಪಾರ್ಟಿ ಐತಿ. ಈಗ ನನ್ನ ಆಶೀರ್ವಾದ ಕಾಯಿ ಬರ್ಸಿರಿಲ್ಲ? ನಾಳೆ ಪಾಟ್ಯಕ್ಕ 5 ಗಂಟೆಕ ಆ ಜಗದಾಗ ನಿಮ್ಮ ಮನೆದೇವ್ರ ಪ್ರಸಾದ, ನಾನು ಪ್ರಸಾದ ತಗೊಂಡು ಗುದ್ಲಿ ಹಾಕಿ ಪೂಜೆ ಮಾಡಿ. ಬೆಳಿಗ್ಗೆ 5 ಗಂಟೆಗೆ ಮಾಡ್ತೀರಾ? ಮಾಡ್ರಿ. ಅದೇನೋ ಮನಿ ಶೆಡ್ ಆಗುತ್ತೋ ಇಲ್ಲೋ ಈ ಹೆಬ್ಬಳ್ಳಿ ಅದನ್ನ ಪರೀಕ್ಷೆ ಮಾಡ್ರಿ. 5 ಅಮಾಸಿ ತಪ್ಪದ ಹತ್ಬೇಕಿಲ್ಲೇ. ನಾನು ಬೂದಿ ನಂಬಿ ನಡ್ಕೋಬೇಕು. ಈಗೆಲ್ಲ ಮುಗ್ದೈತಿ ಮಕ್ಕಂದ್ರ. ಹ್ಞೂ ಹನಿ ಕೋದ್ ಮಿನಿ ಮಾಡಿದ್ರು ಅಲ್ಲಿ ಕೆಲಸ ಆಗಿಲ್ಲ. ಹ್ಞೂ ನನ್ನ ನಂಬಿ ಇವರು ದುಡ್ಕೊಳಕತ್ತಿದ್ರೆ ನಾನು ಎಲ್ಲರೂ ನೋಡ್ರಿ, ಅಜ್ಜಿನೂ ನೋಡ್ರಿ ಅಂತಾರ ಅವ್ರು. ಹಾಂ ಕೊಡ ಈಗ ಮೊದಲ ಆಶೀರ್ವಾದಕ್ಕಾಗಿ ಓದು ನನ್ನ ನಿಮ್ಮ ಮನ್ಯಾಗ ಕುಂದುರ್ಸ್ರಿ. ಯಾವ ಮನ್ಯಾಗನ ಆಗ್ಲಿ ನಾನು ಬೂದಿ ನಂಬಿ ನೆನ್ಕೋರಿ. ಅದನ್ನ ಹಾಕಿ ಗಂಡನ್ನು ನಾನು ದಾರಿಗೆ ತರ್ತೀನೋ ಏನಿಲ್ವೋ ಮೊದಲನೇಂದು ದುಡಿಕೆ ಆಗ್ಬೇಕು. ನನಗೆ ನನ್ನ ಹುಡ್ಕೋರಿ, ಅದನ್ನು ದಾರಿಗೆ ಬರುವಂಗ ನಮ್ಮ ಮಾಡಿ. ಹೇಳ್ರಿ. ಈ ಶಿಗ್ಗಾವ್ ಕಡೆ ಎಲ್ಲಾರು ಮಗ ಅಯ್ಯಪ್ಪ ಸ್ವಾಮಿ ಆಗಿದ್ನಂತಪ್ಪ. ಹ್ಞೂ ರೀ. ಕಡೆ ನೋಡ್ರಿ ಯಾರು ಮನ್ಯಾಗ ಹೇಳಾರ್ದ ಕೇಳಾರ್ದ ಮನಿ ಮಾಡಿ ಇಲ್ಲ, ಹ್ಞೂ ಏನೂ ಇಲ್ಲ. ಹ್ಞೂ ಅಯ್ಯಪ್ಪ ಸ್ವಾಮಿ ಆಗಿ ಹೊಳ್ಳಿ ಬಂದಾನ. ಹ್ಞೂ ರೀ. ಹೊಳ್ಳಿ ಬಂದ್ರು ಕೂಡ ಹ್ಞೂ ರೀ. ಅವೇನು ಮನಿ ಬೇಕಿಲ್ಲ. ಹ್ಞೂ ರೀ. ಅದಕ್ಕೆ ತಾಯಿ ಕೇಳಕ್ ಬಂದ. ಹ್ಞೂ ರೀ.
ಸನ್ನಿಧಿಗೆ ಅಯ್ಯಪ್ಪಗೆ ಹೋಗಿ ಬಂದಾನಿಲ್ಲವ? ಹೋಗಿ ಬಂದೆ. ಹೋಗಿ ಬಂದಾನಿಲ್ರಿ? ಹೋಗಿ ಬಂದಾರಂತ್ರಿ. ಅಯ್ಯಪ್ಪನ ನಿನ್ನ ಮನೆಗೆ ಹೋಗಿಸ್ಬೇಕ ಅವನ. ಹೌದ್ರಿ, ಹಂಗ ಬೇಡ್ಕೊಂಡ್ ಯಜ್ಜ ನಿನ್ ನಂಬಿ ಬಂದಿರ್ತಾರ. ಅಯ್ಯಪ್ಪ ಬೇರೆ ಅಲ್ಲ, ನೀ ಬೇರೆ ಅಲ್ಲ. ಮತ್ತ ಅಯ್ಯಪ್ಪನ ಕೇಳ್ಬೇಕಾದ್ರೆ ನಿನ್ ಕಡೆ ಯಾಕೆ ಬರ್ತಿದ್ರು ಅವರು? ಈ ಪ್ರಶ್ನೆ ನಾವು ಮಾಡ್ತೀವಿ. ವಚನ ಕೊಟ್ಟಿನಿ, ಬರ್ತಾನ, ಬರುವಂಗ ಮಾಡ್ತೀನಿ. ಇದನ್ನ ಹೇಳ ಅವ್ರಿಗೆ ನೀ ಮುಂದೆ. ದುಡ್ಕೋ, ನಡ್ಕೋ, ಪಡ್ಕೋ ಅಂತ ಹೇಳಿ ನಾನು. ಹೌದಲ್ಲ? ಅವೆಲ್ಲ ಅಲ್ಲಿ ಕ್ಷೇಮ ಅದಾನ, ಇದ ಒಂದ ನನಗೆ ಭಯ. ಅವ್ರು ಏನಾರ ಇದು ಮಾಡಿಡಲ್ಲ. ನೋಡುವ, ಅಜ್ಜನ ಮೇಲೆ ಭಾರ ಹಾಕ. ಎಂತಿಂತಾರ ಯಾರು ಏನ್ ಮಾಡಿದ್ರು ನಿನ್ನ ಮಗ್ಗ ನಾಳೆ ತಿಲ್ಲಂಗ್ ಮಾಡ್ಬೇಕು ನಮ್ಮಪ್ಪ. ಈ ಹೆಬ್ಬಳ್ಳಿ ಅಜ್ಜನ ಕಾಯಿ ನಿಮ್ ಮನ್ಯಾಗ ಬಂದು ಕುಂತೀನಿ. ಏನ್ ಮಾಡ್ಬೇಕು ಎಲ್ಲಾ ತರದಿಂದನೂ ಮಾಡೀನಿ. ನಿನ್ನ ಮಗ್ಗ ಏನು ಗರಿಗುವಂಕ ಆಗಲ್ಲ. ಹಂಗ ಕಾಪಾಡು ಜವಾಬ್ದಾರಿ ನಂದು. ಆಯ್ತು, ಜಾಸ್ತಿ ಧೈರ್ಯ ಕೊಡೋರಿಗೆ. ನೀವು ಹೊಳ ಹೊಳ ಪ್ರಶ್ನೆ ಮಾಡ್ಬಾರ್ದ. ಇಲ್ಲಪ್ಪ, ನಿನ್ನ ನಂಬೇನಿ ಇದ್ದದ್ದು ಹೇಳಿದಷ್ಟ. ನಿಮ್ಮ ಮನೆದೇವ್ರ ಪ್ರಸಾದ ನನ್ನ ಪ್ರಸಾದ, ನಿಮ್ಮ ಹಣಿ ಸಾಕ್ಷಿ. ಸತ್ಕೊಂಡು ಹೋರಿ. ಆ ಚಿಗ್ಗಾವಾಕಿ ರೈತ ಮಾಡಿಸ್ಕೊಂಡು ಆ ಮಗಳು ನಮ್ಮವು ನನಗೆ ಹಾಕಿ ಹೇಳ್ರಿ ನಡೀತೈತೆ ಇಲ್ವಾ ಅಂತೇಳಿ ಕೇಳಿದ್ಲ ಅರ್ಜುನ. ತಾಯಿ ಮಗಳು ಒಂದ. ಹೌದು, ಅದನ್ನೇನು ತಿಳಿಯಂಗ್ ಬಿಡನ್ನ. ಇಬ್ಬರದಾಗ ಒಬ್ರು ಯಾರ ಕಡೆ ಯಾರು ಹಾಕೊಂಡು ನಡಿ. ನಮ್ಗೆ ದುಡ್ಕೊಂಡು ಒಂದು ಮಾಡಿ. ಗೊತ್ತೈತಿ, ಹತ್ತಾಕಿ ಅಮಾಚಿದ ಕೆಟ್ಟದ್ದು, ಅನ್ಯಾಯ ಮ್ಯಾಚ್ ಹಾಕಿ ಹಚ್ಚದ್ದು ನನಗ. ಹತ್ತಣ್ಣ ಇದು ಅಮಾಚಿ. ಯಾತರಿಂದರ ಇನ್ನೊಂದು ಅಮಾಸಿ ಹಾಕಿ ನನಗೆ ಹತ್ತು. ಮನ್ಯಾಗ ಕಿರಿಕಿರಿ ಆಗ್ಬಿಟ್ಟೈತ್ರಿ. ಈಗ ಆಶೀರ್ವಾದ ಕಾಯಿ ಬಿಡ್ತೀವಿ ಅಲ್ರಿ, ಕಟ್ಟೈತ್ರಿ. ನಿಮ್ದು ದುಡಿಮೆ ಹಂಗಾಗತ್ತ ಅದ್ಕೊಳ್ದು ಒಂದು ಮಾಡ. ಅದ್ರ ಭಯ ಬಿಡ್ರಿ. ಪಾದ ಇಟ್ಟೇರಿ, ಕಾಯಿ ಕಟ್ಟೇರಿ, ಹೊಲಕ್ಕೂ ಕಟ್ಟೇರಿ. ಬಳ್ಳಾರಿ ತಹಸೀಲ್ದಾರ ಮಗ ಬಂದಾರೋ ಏನು ಹೂವಾದ್ರು? ಬಳ್ಳಾರಿ ತಹಸೀಲ್ದಾರ್ ಮಗ ಅದಾರನ್ರಿ? ಬಳ್ಳಾರಿ ಅವ್ರ ಅದನ್ನ ಕರ್ಕೊಂಡು ಹೋದ್ರು ಮನೆಗೆ. ಅಜ್ಜ ಏನ್ ಮಾಡುದು ಮಾಡಿಕೊಟ್ಟ. ನನ್ನ ಕಾಯಿ ಅವ್ರ ಮನೆಗೆ ಹೋಗ್ಲಾರ್ದ ಅವನು ನೌಕರಿ ಆರ. ಅದಕ್ಕ ನಾಳೆ ಹೋಗುದೈತಪ್ಪ. ಹೋಗ್ಯಾರ ಅವ್ರು. ನೌಕರಿ ಬಂತನ್ರಿ ಅವ್ನು? ಆತಪ್ಪ. ಅಜ್ಜ ನಿಂತು ಅಜ್ಜನ ಗದ್ದಿಗೆ ಆಗುಮಟ್ಟ ನಿಂದಿರ್ತೀನಿ ಇದ್ರ ಅವರು. ಅದಕ್ಕೆ ಹೋದರ್ಬೇಕಾಗ. ಆಯ್ತು, ಹೋಗ್ಯಾರ ಹೇಳ್ರಿ ಅವ್ರು. ಹೋಗಿದ್ರು ಬರ್ತಿದ್ರು. ಈ ರಾಂಪುರ್ ಅವ್ರು ಬಂದಾರ. ಹೇಳ್ರಿ. ಈ ರಾಂಪುರದಾಗ ಇವ ಕಾಂಟ್ರಾಕ್ಟ್ ಬಿಸ್ನೆಸ್ ಮಾಡ್ತೀವ. ಹಳ್ಳಿ ಒಂದು ಅಂಗಡಿ ಮನಿ ಹಾಕ್ಸಕತ್ತೇನ. ಅದು ಆರ್ಪಿಯಾಗಿ ಅಲ್ಲೇ ನಿಂತ. ಆಶೀರ್ವಾದ ಕಾಯಿ ಬೂದಿ ಕೊಟ್ಕೋರಿ. ನಾನು ಬೂದಿ ನಿಮ್ಮ ಮಣಿದೇವು. ಅವು ಕೆಲ್ಸ ಯಾಕೆ ಬೋಗುದಿಲ್ಲ, ಯಾಕೆ ನೋಡುದಿಲ್ಲ? ಅದು ನಾನು ಪರ್ಮಿಷನ್ ಇಲ್ಲ ಮುತ್ತಿಗೆ ಕರ್ಕೊಂಡು ಹೋಗಿದ್ದೆಲ್ಪ ಮಕಾಂದ್ರ. ಊರಿಗೆ ಹೋದಾಗ ಏನ್ ಸೊಸೇನಿ ಯಾರಪ್ಪ? ಅಕ್ಕ. ಅಕ್ಕನ ಗಂಡ ಸತ್ತಾನ ಮುಖಂದ್ರ. ಅತ್ತಿ ಸತ್ತಾಳ.
ಇಬ್ರು ಸೇರಿ ಈಕಿನ ನಾವು ಬಿಡುದಿಲ್ಲ, ನಾವು ಕಟ್ಕೊಂಡು ಹೋಗಿ ವರ್ಷ ತುಂಬೂರಾಗ ಅಂತ ಹೇಳ್ಯಾರಂತಪ್ಪ. ಮತ್ತೆ ಈಗ ನಾನು ಮುಂದೆ ಬಂದು ಹೇಳ್ಬೇಕಾ? ಹೇಳ್ಬೇಕಲ್ಲ. ಅದಕ್ಕ ಈ ಹೆಣ್ಮಗಳು ಆ ಮನ್ಯಾಗ ಹಗಲಿ ಅಷ್ಟೇ ಇರೋದು, ರಾತ್ರಿ ಅದ ಊರಾಗ ಬಜ್ಜಿಯಾರ ಮನೆಗೆ ಹೋಗಿ ಮಕ್ಕಳು. ಹಂಗೆ ಯಾಕೆ ಅಂದ್ರ ಅವ್ರು ಹೇಳಿ ಹೆದರ್ಸ್ಯಾರಲ್ಲ. ಏನಾಗುದಿಲ್ಲ, ನಿನ್ನ ಆಶೀರ್ವಾದ ಕಾಯ ಕಟ್ರಿ, ನೀ ಅದ ಮನ್ಯಾಗ ಮಕ್ಕೋಬೇಕು. ಈಗ ಮಂದಿ ಮನ್ಯಾಗ ಯಾಕೆ ಮಕ್ಕೋತಿ? ಎಲ್ಲಾ ನೋಡ್ಯಾನ ಅಂತ, ಹಾ ಅದಕ್ಕೆ ಏನ್ ಮಾಡೋದನ್ನು ಮಾಡ್ಯಾನ, ಊಟ ಮಾಡಿರ್ತಾನ. ಹಾ ಅದನ್ನ ಹೋಗಿ ಜಡಿರಲ್ಲಿ ಆಶೀರ್ವಾದ ಕಾಯಿ ಹೋದ್ ಕಟ್ಕೋ. ಅದ ಮನ್ಯಾಗ ನೀನ 3 ವರ್ಷಕ್ಕೆ ಮಾಡ. ಅದು ಮನಗಿಸ್ ಕೊಡ್ತೈತೋ ಮತ್ತೆ ಬಡ್ಡಿಯರ್ ಮನೆಗೆ ಕಳಿಸ್ತೈತೋ ನಾನು ಪರೀಕ್ಷೆ ಮಾಡಿ ಕರೆಕ್ಟ್ ಮಾಡ್ಕೊರಿ. ಕೊಡ್ರಿ ಪ್ರಸಾದ. ಈ ಹುಬ್ಬಳ್ಳಿ ಹತ್ರ ಉಣ್ಕಲ್ದಾರ ಬಂದಾರ. ಉಣ್ಕಲ್ದಾರ ಯಾರು ನೋಡ್ರಿ? ಸ್ವಲ್ಪ ದಾರಿ ಬಿಟ್ಟು ಕುಂದಿರ್ಬೇಕ್ರಿ, ಯಾಕಂದ್ರೆ ಮಂದಿ ಬರ್ತಿರ್ತಾರ, ಟೈಮ್ ಇರುದಿಲ್ಲ. ಯಾಕಂದ್ರ ಹಾ ಈ ಹೆಣ್ಣು ಮಗಳದು ಮೈದ್ನ ಆಸ್ತಿ ಮಾರಿದ್ದು 1,60,60,000 ಕೊಡ್ಬೇಕಂತಪ್ಪ. ಅವ ಕೊಡುವಲ್ಲ ಅಂತ. ನೀವು ಕೊಡ್ರಿ. ಹಿಂದೇನೈತಿ ಅಂತ ಆ ಹೆಣ್ಮಗಳಿಗೆ ಹೇಳ. ಕಾಯಿ ಊದ ಒಂದು ಕಾಯಿ ಬಿಟ್ಟಿದ್ದು ಈ ಬರ್ಸಿ ಇಲ್ವಾ, ಆ ಕಾಯಿ ಊದು ಹೊಳ್ಳಿ ಪೀಕ ತುಡುಗ್ ಮಾಡ್ತಾರ ಮುಖಂದ. ಅವ್ರಿಗೆ ಏನಾರ ಆಶೀರ್ವಾದ ಮಾಡಿದ್ದ ಹೋದ ವರ್ಷ ನೀವು ಮುಂದೆ ಅಮಾಸಿ ಮರನೇ ದಿನ ಐತಂದ್ರ ಪೀಕ್ ಒಂದು ಟ್ರ್ಯಾಕ್ಟರ್ ಮೇವು ತಗೊಂಡ್ರಿ. ಈ ಸಲಾನು ಹಂಗ ಮೇವು ಬೀಳ್ಜಾಡ್ ನೋಡ್ಕೋದ್ರಿ. ಇದ್ಮ್ಯಾಗ ಅವ್ರಿಗೂ ಇಲ್ಲಿ ಓದು ನನ್ನ ಕಾಯಿ ಇಡ ಅಲ್ಲಿ ನನ್ನ ಬೂದಿ ನಂಬ ಆ ದುಡ್ಡು ಒನ್ನೇಕ ಅದು ಬರ್ಬೇಕಾದ್ರೆ ಇನ್ನು ಉಗಾದಿ ಎಡಬಲ ಏಟ್ ಬರ್ತೈತಿ? 1,85,00,000 ಬಾ ಅಂದ್ರೆ ಬರುದಿಲ್ಲ. ಅದ ನೀ ಬರೀ 85 ರೂಪಾಯಿ ಕಾಣುದಿಲ್ಲ ಇಷ್ಟು ಬೇಕಂದ್ರ. ನಾ ಏನ್ ಹೇಳ್ತೀನಿ, ಅವ್ರ ಮನಸ್ಸಿನ್ಯಾಗ ಹೋಗ್ತೀನಿ. ಒಕ್ಕ ಒನ್ನೇಕ ಏಟ್ ಅಮೌಂಟ್ ಬರ್ತೈತಿ, ಅವ್ರು ಏಟ್ ಕೊಡ್ತಾರ ಅದನ್ನ ತಂದು ಇಲ್ಲೇ ನಾನು ಗದ್ದಿಗೆ ಹಾಕ್ಬೇಕ. ಅಂದ್ರ ಆ ದುಡ್ಡು ಬರಾಕ ಮಾಡ್ಕೊಂತೀನಿ. ಆದ್ರ ಮೈದ್ನಾಗ 50-60 ಲಕ್ಷ ಕೊಟ್ಟಾರ. ಇನ್ನೊಬ್ರು ನಡಿಕ್ ನೀವು ತಗೊಂಡಾರ. ಈಗ ಅದನ್ನ ಅದು ನಿನಗ 3 ಮಂದಿ ನಡಬಾರ್ಕ್ ಸಿಕ್ಕೊಂಡೈತಿ. ಹೌದಜ್ಜ. ಈ ಹಬ್ಬ ಎತ್ತಿನ ಮ್ಯಾಗ ಹಾಕು, ಬುದ್ಧಿ ನಂಬು, ನಡ್ಕೋ. ಉಗಾದಿ ಅಷ್ಟೊತ್ತಿಗೆ ಉಗಾದಿಗಾರ ಅಲ್ಲಿ ಉಗಾದಿ ಮಾಡ್ಯಾರ 4 ಅಣೆ ಬರ್ತೈತಿ ದಿವಸ. ಅದು ಬಂತ ಅಲ್ಲಿಂದ 4ನೇ 8ನೇ ನಿನ್ನ ದುಡ್ಡು ನಿನಗೆ ಬರುವಂಗ ಆಶೀರ್ವಾದ ನಾನು ಮಾಡ್ತೀನಿ. ನಂಬಿ ನಡ್ಕೋ. ಹಾಲು ಕಡಿಮೆ ಮಾಡ್ತಾವ, ಒಮ್ಮೆ ಹೆಚ್ಚಿಗೆ ಮಾಡ್ತಾವ ಅಜ್ಜ. ಎಲ್ಲಾ ತರದಿಂದ ನಮ್ಮ ತಂಗಿ ದೇವಸ್ಥಾನ ಕಟ್ಟಬೇಕು. ಅದು ಈ ಎಷ್ಟು ವರ್ಷ ಆದ್ರೂ ನನ್ನ ಆಸೆ ನೆರವೇರುವುದು ಅಂತದ್ದು ಮುಂದೆ ಪ್ರಶ್ನೆ ಮಾಡಿದೆ. ಹೌದನ ಮಕ್ಕಂದ್ರ ಹೇಳಿ. ಇವ್ರು ಹಿರಿಯರ ಕಾಲಿಂದನ ಬಂದೈತಿ. ಒಂದ್ ಇಮಾರತಿ ಕಟ್ಟಬೇಕು, ಅಕ್ಕಿ ಸೇವಾ ಮಾಡ್ಬೇಕು ಅನ್ನೋದು. ಇವ್ರು ಹಿರಿಯರ ಸತ್ತು ಆದ್ರೂ ಕೂಡ ಇನ್ನೂವರೆಗಿನೂ ಅದು ಟೈಮ್ ಬರುವಲ್ಲ. ಹೌದನ್ರಿ? ಈಗ ಮಾಡಿ ನಿಮ್ಮ ಅದನ್ನ ಕರ್ಕೊಂಡು ಹೋಗಿದ್ದಿ. ಹೌದು ಸರ್.
ನಿನ್ನ ಮಗಂದು ಹೌದು ಸರ್. ಮೊದಲ ಮಗಂದು ಶುದ್ಧ ಆಗಲಿ ಅಂದಿ, ಹೌದು ಸರ್. ಹೌದಾನೆ? ಹೌದು ಸರ್. ಅಮಾಸಿ ನನ್ನ ದರ್ಗಾಕ ಬರ್ಲಾರ್ದ, ನನ್ನ ಆಶೀರ್ವಾದ ಕಾಯಿ ಬರ್ಲಾರ್ದ ನಿನ್ನ ಮಗ್ಗ ಆಶೀರ್ವಾದ ಮಾಡಿ ಆರ್ಡರ್ ತಂದೆ. ಹೌದು ಸರ್. ತಂದಿನಿಲ್ಲ? ಹೌದು ಸರ್. ಅದರಂತೆ ನಾಳೆ ಪಾಠ ಐತಿಪ್ಪ. ಇದು ನಾಳೆ ಪಾಠ್ಯಕ್ಕ ಹೋಗಿ ಅಲ್ಲಿ ನಮ್ಮ ತಂಗಿ ದೇವ್ರ ಗುಡಿ ಕಟ್ಟಾಕ ಪೂಜೆ ಮಾಡಿ ಬರೋದಾಗತ್ತಾನೆ? ನಾಳೆ ಅಂತಾರೆ. ನಾಳೆ ಪಾಡ್ಯಕ್ಕೆ ಪೂಜೆ ಮಾಡಬೇಕ್ರಿ. ಇನ್ನೊಂದು ಡೇಟ್ ಕೊಟ್ಟು ನಡೀತದೆ ಸರ್. ಹೇ, ಇಂಥ ಮುಹೂರ್ತ ಇಂಥ ಪಾಠೆ ಆಯ್ತು ಸರ್, ಮಾಡ್ತೇನೆ ಸರ್. ನೋಡು. ಆಯ್ತು ಸರ್, ಮಾಡ್ತೇನೆ ಸರ್. ಅಕ್ಕಿದ ಇಮಾರತಿ ಆಗ್ಬೇಕು, ಮೂರ್ತಿ ಮಾಡ್ಬೇಕು, ಅಕ್ಕಿ ಸೇವಾ ನಾವು ಮಾಡ್ಬೇಕು ಅನ್ನೋದಿದ್ರ ನಾಳೆ ಆಯ್ತು ಸರ್. ಬೆಳಿಗ್ಗೆ 6 ಗಂಟೆಗೆ ಪೂಜೆ ಮಾಡ್ಬೇಕು. ತಹಸೀಲ್ದಾರ ಹೌದು ಸರ್. ಬಹಳ ಇದ್ರಾಗ ತಿಳ್ಕೊಬೇಕು. ಆ ಜಾಗದಾಗ ಎಲ್ಲ ಒಂದ್ ಕಡೆ ಪೂಜೆ ಮಾಡಿದ್ರೆ ಸಾಕಾಗ ಆ ಜಗದಾಗ ನೀ ಎಲ್ಲಿ ಮಾಡ್ಬೇಕು ಅನ್ನೋದು ಐತಿ. ಮನಸ್ಸು ಎಲ್ಲಿ ಬರ್ತದೆ ಅಲ್ಲಿ ಮಾಡಿ. ಆಯ್ತು ಸರ್. ಆ ಜಗದಾಗ ಎಲ್ಲಾರು ಮಾಡ. ಆಯ್ತು ಸರ್. ಬಟ್ 6 ಗಂಟೆಗೆ ಆಗ್ಬೇಕು. 6 ಗಂಟೆ. ಈಗ ಒಬ್ಬರಿಗೆ ಒಂದು ಪೂಜೆ ಹೇಳಿದ್ನೆಲ್ಲ ಮಕ್ಕಂದ್ರ ಹ್ಞೂ ರೀ. 5 ಗಂಟೆಗೆ ಹೇಳಿನಿ. ಹೌದು. ಇದು 5 ಗಂಟೆಗೆ ಇವ್ರಿಗೆ ನೆಲ್ಕೋದಿಲ್ಲ ಅದ. ಹ್ಞೂ. ಮುಂಜಾನೆ 6 ಗಂಟೆಗೆ ಮಾಡು, ಅದು ತಪ್ಪಿದ್ರೆ ಸಂಜೆ 6 ಗಂಟೆಗೆ ಮಾಡು. ಆಯ್ತು ಸರ್. ಮತ್ತೆ ಟೈಮಿಂಗ್ ಕೊಟ್ಟು ತೋರಿ. ಪಾಸ್ ಆತ ತೋರಿ. ಬಂದ ಕೊಡುವ ಪೂಜೆ ಕಜಲಿಂಬೆ ಹಣ್ಣಿದೆ, ಅದನ್ನ ಕೂಡ ಕಾಯಿ ಮಾರುವಾಗ ಮುಖಂದರ ಹ್ಞೂ ರೀ, ಕೊಡ್ತೀವಿ ರೀ. ಒಂದು ಹಣ್ಣು ಕೊಡ್ರಿಪ್ಪ. ಕೊಡ್ತೀವಿ. ಇಂಡಸ್ಟ್ರಿ ಗದಿ ಮೇಲೆ ಇರ್ದಂದ್ರಿ ಪೂಜೆ ಅಲ್ಲಿ ಓದ ಹ್ಞೂ ಕೊಡ್ತೀವಿ. ಪೂಜೆ ಮಾಡಿ ಇದನ್ನ ಅಲ್ಲಿ ನಮ್ಮ ತಂಗಿ ಜಗದಾಗ ಅವ್ನು ಇಟ್ಕೋರಿ ಕಾದ ಅದನ್ನು ಕೊಡ್ತೀವಿ. ಆಗ ಜಗದಾಗ ಇಟ್ಟು ಪೂಜೆ ಮಾಡ್ಬೇಕು. ಕೊಡ್ತೀವಿ ರೀ. ಇಂಡಸ್ಟ್ ಕೊಡ್ತೀವಿ ಹೇಳೋದು. ಹ್ಞೂ ಮಾಡ್ತಾರೆ. ಈ ಒಳಗೆ ಭಿಕ್ಷಾವತಿ ಅದು ಬಂದಾರ. ಬಂದಾರ. ನೀವೆಲ್ಲ ರೆಡಿ ಆಗೈತಿ. ಹ್ಞೂ. ನಿಮ್ದು ಒಂದು ಆಕ್ಸಿಡೆಂಟ್ ಆಗೈತಿ, ಕೇಸ್ ಬಿದ್ದೈತಿ, ಕೇಸ್ ಆಗೈತಿ. ಹ್ಞೂ. ಆ ಕೇಸ್ ಕಡಿಗೆ ಮಾಡ್ಕೊಂಬಾ, ಹ್ಞೂ. ನಿನ್ನ ನಾವು ಪರ್ಮಿಟ್ ಮಾಡ್ಕೊಂತೀವಿ ಅಂತಾರ. ನಿನ್ನ ಮೇಲೆ ಹಾಕ್ಯಾರ, ನೀನ ಕಡೆ ಬಾ. ಅದಕ್ಕೆ ಹ್ಞೂ. ಅಮಾಸಿಗೊಮ್ಮಂತೂ 10 ಬುಕ್ಪ ಇಲ್ಲಿ ಹತ್ತಾರ ಅವ್ರು. ನೀ ಅದನ್ನ ಕೇಸ್ ಕಡೆ ಏನ್ ಆಗ್ತಿರ್ತಾನ ಅದನ್ನ ತಗೊಂಡ್ ಹೋಗ. ಅವ್ರದ್ದು ಕೊಡೋದ್ರಿಂದ ಮೊದಲು ದುಡಿಮೆ ಮಾಡ, ಅದ ಆಮೇಲೆ ಕೊಡ್ತಾರಮ್ಮ. ಏಯ್, ಇಲ್ಲೇ ನಾನು ದರ್ಗಾ ಹತ್ಸಾಕಿನ ಮೊದಲ ಬರ್ರಿ ಕರ್ಕೊಂಬರ ಮರ್ನ. ಏಯ್ ಸೌಕರ ಇವ ಇದ ಊರವ ಗುರ್ತಾಕಣ. ಚೌಧರಿ ತಿಪ್ಪಣ್ಣ ಹನುಮಂತ ಅದನ್ನ ಮಾಡಕ್ ಹಚ್ಚಾರ. ಹ್ಞೂ. 5 ಅಮಾಸಿ ತಪ್ಪದಾನ ದರ್ಗಾ ಹತ್ಸ ನಂದಂತ ಹೇಳಿನಿ. ಹ್ಞೂ. ಆ ತರ ಇದ ಒಂದೇ ಅಮಾಸಿ. ಹ್ಞೂ. ಮೂಕ್ ನೀರ್ ಮಾಡನ್ನು ಅದು ಫಸ್ಟ್ ಮಾಡು, ಮುಂದೆ ಹೆಚ್ಚು ಮಾಡತ್ತ. ಹ್ಞೂ. ಈ ಹೆಚ್ಚಾಗೈತೆ ಆ ಹೆಣ್ಮಗಳಿಗೆ. ಹ್ಞೂ. ಅವ್ರೇನ್ರಂಬರ ಹೌದಂತ. ಭಯ ಪಡಿಬೇಡ, ಕರೆಕ್ಟ್ ಮಾಡ್ಕೊಂತ ಹೋಗಣ. ಹ್ಞೂ. ಅವ್ರ ಮಣಿದೇವ್ರು ಬೇಲೂರಪ್ಪನ ಹ್ಞೂ. ಒಟ್ಟು ಮನ್ಸಿನ ಮ್ಯಾಗ ತಗೋ ಅನ್ನೋ ಮಣಿದೇವ್ರ ಹ್ಞೂ. ಹೋಗ್ಕೊಂತ ಬರ್ಕೊಂತ ಇರಾನಪ್ಪ. ಹ್ಞೂ. ಪ್ರಸಾದ್ ಕೊಡ್ರಿ.
ಕುಂತ್ಬಿಟ್ರೆ ಮಾಡ್ತಾವ ಅವ್ರು. ಮಗ ಮುಚ್ಚೋತಿ ನೋಡ್ಯಾನಪ್ಪ ಅಜ್ಜ, ನೋಡ್ಯಾನ, ಇದ್ದಿದ್ದು ಹೇಳ್ಯಾನ, ಆಶೀರ್ವಾದ ಕಾಯಿ ಬರ್ಸ್ರಿ ಅಂತ ಹೇಳ್ಯಾನ. ಬರ್ಸ್ಯಾರ ಇಲ್ಲಿ ಕೇಳ್ರಿ ಅವ್ರು. ಕಾಯಿ ಬರ್ಸ್ತಾ ಇರ್ತಾರೆ ಬರಸಿಲ್ಲ ಬರ್ಸನ ಇದು ಅಮಾಸಿ ಹತ್ತ ಅಗ್ನಿ ಯಾವ್ದಪ್ಪ ಅಂದ ನೀಡವ ಅಂತ ಇವ್ರು ದುಡಿತದ ಇಲ್ಲೋ ಇವ್ರ ಮನಸ್ಸು ನೋಡ್ಬೇಕಲ್ಲ. ಕೊಡೋ ಪ್ರಸಾದ್ ನೀ ಹೇಳಿದ ಪ್ರಶ್ನೆ ನೀ ತಂದ ಬಡ್ತರ ಯಾವರ ಫೇಲ್ ಮಾಡಿ ನಾನು ಆ ತರ ಅವ್ರು ಹೆಂಗ ನಂಬಿ ನಡ್ಕೊಂಡ್ರ ಆ ತರ ನಂಬಿ ತುಡ್ಕೊಂಡ ಕೊಡು. ಗೊತ್ತ್ರಿ ಅದೇನು ಕೇಳ್ದ ನೋಡಿ ನಿಮಗ, ನಂಬಿ ದುಡ್ಕೊಂಡ್ರೆ ಫಲ ಕೊಡ್ತೀನಿ ಇಲ್ಲ ಅಂತ ನಾವ ನಂಬ್ಕೋತ್ರೆ ಒಂದು ಕಾಯಿ ಬರ್ಸೋದು. ಈ ಧಾರವಾಡದಾರ ಅವ್ನು ಖಾನಾವಳಿ ಧಾರವಾಡದವ್ರು ಯಾರು ನೋಡ್ರಿ ಕಾನಾವಳಿ ಇದ್ದಂಗೆ ಮಣಿ ಮನಿ ಏ ಧಾರವಾಡ ಖಾನಾವಳಿ ಕಾಯಿ ಬರ್ಸಿ ಇಲ್ಲ. ಬರ್ರಿ ಕರೆಕ್ಟ್ ಮಾಡ್ಕೊಡ್ಪ ಅಜ್ಜ. ನಿಮ್ಮ ಊರಿಗೆ ಬಂದು ಮನೆಗೆ ಬಂದು ನೀವು ಎಲ್ಲಿದ್ದೀರಪ್ಪ ಇವ ಆತ ಬಂದಾಗ ಅವ ಮುಂದಕ್ಕೆ ಬರುದಾಗವಲ್ದು. ಗದ್ಲ ಭಾಳ ಐತ್ರಿ ಮತ್ತು ಮಂದಿ ಪಾಪ ಅಂತಾರೆ. ಅಜ್ಜ ಬಂದ ನಿಮ್ದು ಮ್ಯಾಗ ಮಾಡಿನೂ ಹತ್ಯಾನ ಖಾನಾವಳಿ. ಎಷ್ಟು ಕೊಟ್ಟಿದೆ? ಭಾಳ ಕೊಟ್ಟಿನಿ, 3 ಲಕ್ಷ ರೂಪಾಯಿ ಕೊಟ್ಟಿನಿ, 4 ಲಕ್ಷ ರೂಪಾಯಿ ಆಗ್ತದೆ. ಹಂಗೆ ಎಲ್ಲ ನೋಡಿ ಏನು ಕೊಡುವಂತ ಮಕ್ಕಳು ಗಂಡ ಈಗ ಅಜ್ಜ ದಾನ ಕೊಟ್ಟು ಹೇಳಣ ಕಟ್ಟಿ ಓದಕ್ ಹೋಗ್ಬಿಡಿ. ಈಗ ಆಶೀರ್ವಾದ ಕಾಯಿ ಓದ ಕಟ್ ಪೂಜೆ ಮಾಡ ದಿವಸ 5 ಅಮಾಸಿ 10 ನೀ ಹ್ಯಾಂಗ ದುಡಿತಿ. ನೀನು ವಯಸ್ಸಾದ ಯಜಮಾನ್ ಮನುಷ್ಯಳದಿ ಆಟಾಟ ಬರಾಕ ಆಶೀರ್ವಾದ ಮಾಡ್ತೀನಿ. ಮನೆಗೆ ಹೋದ್ರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನೀ ಏನು ಹೋಗ್ಬೇಡ, ಅವ್ನ ಸೆಳ್ಯಾಕ್ ಹೋಗ್ಬೇಡ, ಅವ್ನ ಮನಿಗ್ ಹೋಗ್ಬೇಡ. ನಾ ಏನ್ ಹೇಳಕತ್ತೀನಿ, ನನ್ನ ಮ್ಯಾಗ ನಂಬಿಕೆ ಇದ್ರ ಅವನಿಂದನ ಏ ಈ ಸದವ ಮರ್ಯ ಕೊಟ್ಟು ಆ ಮುದುಕಿಗಂತ ಬಂದಿರ್ಬೇಕು. ಅದು ಬರ್ತೈತೆ ಇಲ್ಲೋ, ಹಂಗ ಮಾಡ್ತೇನೆ ಇಲ್ಲೋ ಅಷ್ಟ ಪರೀಕ್ಷೆ ಮಾಡಿ ಕೊಡು ಪ್ರಸಾದ್. ತೋರಿ ಬಿಜಾಪುರದವ್ರು ಹೊಸದಾಗಿ ಬಂದಾರ ಅನ್ಸದ್ರಾಗ. ಅದಾರಿ ಅಮ್ಮಾರ ಹೌದಿಲ್ರಿ, ಪಟ್ನ ನಿಂದ್ರಿ, ಬ್ಯಾಗ್ ಇಲ್ಲಿ ಹೋಗಲ್ರಿ. ಅದಾರಿ ಅಜ್ಜರ. ಆಶೀರ್ವಾದ ಕಾಯಿ ಬರ್ತಿದ್ದಿಪ್ಪ, ಕಾಯಿ ಒಯ್ರಿ. ನಾನು ಬುದಿ ನಂಬಿ ಮಾಸಿ 10 ಮತ್ತೊಂದು ಗುಡಿ ಆಡು ಜತಿ ಪೈತಿ ಹೌದಲ್ಲ ನೀವು? ಬಂದೈತಿ, ಬರ್ತೈತಿ, ತರ್ತೀನಿ, ಮಾಡ್ತೀನಿ. ಆದ್ರ ನಂಬಿ ದುಡ್ಕೋರಿ, ಅದನ್ನ ಮಾಡಿ. ಇನ್ನೊಂದು ದೊಡ್ಡ ಗುಡಿ ಬಂದೈತೆ ಕೈ ಹಾಕ್ಲೇಬೇಡ.
ನನ್ನ ಪ್ರಸಾದ ನಿಮ್ಮ ಮಂಡ್ಯ ಪ್ರಸಾದ ಕಟ್ಕೊಂಡು ಆಶೀರ್ವಾದ ಕಾಯಿ ಊದು ಕಟ್ಕೊಂಡು ಮೊದಲ ನೀ ದುನಿಯಾಕ ಕೈ ಹಾಕ. ದೊಡ್ಡ ನನಗೆ ಬೇಡ ಮತ್ ನೀ ಮಾಡೋವಾಗ ನಿನಗ್ ದೊಡ್ಡ ಅಮೌಂಟ್ ಆಗತ್ತ ಬೇಡ ಅಂತ ಹೇಳಿದ್ರೆ ಅಂದ್ರೆ ಸ್ವಲ್ಪ ಸಣ್ಣಗೆ ಅದ್ರ ತಕ್ಕ ಅದ್ರ ಹಿಂದ ಪರ್ಫೆಕ್ಟ್ ಹೆಂಗೈತಿ. ಸ್ವಲ್ಪ ಧೈರ್ಯ ಕೂಡ ಆಶೀರ್ವಾದ ಮಾಡಿ. ಕೋಟ್ಯಾಧೀಶ ಆಗ್ಬೇಕಂದಿ ಅದ್ರ ಮಾಡ, ಲಕ್ಷಾಧೀಶ ಆಗ್ಬೇಕಂದಿ ಇದ್ರ ಮಾಡ. ಯಾವ್ದು ಮಾಡ್ತೀವಿ ಪಟ್ನ ಹೇಳ. ಎರಡಕ್ಕೂ ನಾನು ಆಶೀರ್ವಾದ ಐತಿ. ಕೊಡಿ. ಕೊಡ್ರಿ ಪ್ರಸಾದ್. ನಿನ್ನ ಸತಿಲಿಂದ ಧರ್ಮ, ಆಕಿ ನಿಯತ್ತು, ಆಕಿ ಭಕ್ತಿ ನಿನಕಿನ ನಿನ್ ಒಂದು ಪಟ್ಟು ಇದ್ರೆ ಆಕಿ 3 ಪಟ್ಟು ಐತಿ. ಆಕಿ ದುಡಿಮೆ, ಆಕಿ ನೆಂಬಿಗೆ, ಆಕಿ ಭಕ್ತಿ, ಆಕಿ ಪೂಜೆ ನನ್ನ ಮನಸ್ಸಿಗೆ ಬಂದೈತಿ. ಏನ್ ನಾ ಮಾಡಿದ್ರು ಆಕಿಲಿಂದ ಮಾಡಿ. 5 ಅಮಾಸಿ ಮಾತ್ರ 10 ಬೇಕಿಲ್ಲ ಕೊಡ್ರಿ ಮಾಡಿ. ಅಂತಂದ್ರ ಹೇಳ್ರಿ. ಆ ಪಿರುಂಗುಡಿ ಅವ್ನು ನಿನ್ ಮನ್ಯಾಗ ನಿನ್ನ ಅಂಗಡಿಯಾಗ ಇಟ್ಕೊಂಡಿಲ್ಲ. ಮತ್ತ ಅವನದೊಟ್ಟು ಬಾಳೆ ಸುತ್ತಾಗೋ ಮಾಡ್ರಪ್ಪ. ನಿನ್ನ ಆಶೀರ್ವಾದ ಮಾಡಿದ್ದೆ ಪಾಪ ಅವ್ರ ಊರನ್ನ ಎಷ್ಟು ವರ್ಷ ಆತು ಅವ್ರ ಅಣ್ಣ ಜಗ್ ಮಂದಿ ಹೋಗಿ ಬಂದಾರಂತ್ರಿ. ಯಾವ್ದು ಹುತ್ರ ಹ್ಞೂ ಇವತ್ತ ಐತಾರು ಗಂಟು ಅಮಾಸೆ ಆಗೈತಿಪ್ಪ. ಹ್ಞೂ ಅಜ್ಜಂದೊಂದು ಆಶೀರ್ವಾದ ಕಾಯಿ ಓದು ಹಾಂ ಮನಿಗೆ ಕಟ್ಟಿ ಹೊಳ್ಳಿ ಬಾ ಅಂದ. ಹಿಂಗೆ ಹೋಗಿ ಹೊಳೆ ಬಾ ಅಂತ. ಹೌದು ಅಲ್ಲೇನ ಹ್ಞೂ ನಿನ್ ಮಗ ಅನ್ನವ ಈ ಅಮಾಸಿಗೆ ಆಡ್ತಾರೆ ಬೇಡ. ಹ್ಞೂ ನಾ ಏನು ಆಶೀರ್ವಾದ ಕಾಯಿ ಇವತ್ತು ಓದಿದ್ರ ಹ್ಞೂ ರೀ. ಅದನ್ನ ಮುಂದೆ ನಾನು ನೋಡ್ತಿದ್ದೆ. ಅದನ್ನ ಹೌದು ಬರ್ತಾಳನ ಇಲ್ಲ ಪಾಪ ಊರಾನ ಬರ್ತಾಳೋ ಬಿಡ್ತಾಳ ನಾ ಹೇಳಕ್ ಮಾಡಕ್ ಕಲೀರಿ. ಆಕಿನ ತರು ಧೈರ್ಯ ತರುವಷ್ಟಿತ್ತಲ್ಲೇ ನಾ ಹೇಳಿರ್ತೀನಿ ನಿಮಗ. ಆಕಿ ಬರೋದಿಲ್ಲ ಅಂದ್ರೆ ಮುಂದೆ ಏನು ಮಾಡ್ತೀನಿ ಮೊದಲು ಕಂಡೀಷನ್ ಆಗಿದೆ. ಅಲ್ಲೇ ಮಣ್ಣ ಮುಕ್ಬೇಕಿ ಅವ್ರ ಊರಾಗ ಮಣ್ಣು ಕೊಡ್ಬೇಕು. ಹಂಗ ನೀವು ಅವಂದು ಬಾಲ್ಯ ತುಟ್ಟು ಮಾಡಿ ಕಲ್ಯಾಣ ಮಾಡೋರ ಸಾಕಾಗ್ಬಿಟ್ಟೆ. ನಾ ಏನ್ ಹೇಳ್ತೀನಿ ದೇವ್ರಿಗೆ ಮಿಕ್ಕಾಳ ಅನ್ನಕ್ಕೆ. ಕಳ್ಸು ಪರೀಕ್ಷೆ ಮಾಡಿವ ಈಗ 15 ಅಮಾಸಿ ಹಾಕ್ತಾನ. ಅದು ಏನು ಅರ್ಥ ಬರ್ತೈತಿ. ಪರೀಕ್ಷೆ ಮಾಡಕ್ ಕಲೀರಿ. ಆಯ್ತು ದುಡುದು ಕಟ್ತೀವಿ ಕಾಯಿ ಕಟ್ತೀವಿ. ಕೊಡ್ರಿ ಒಂದು ಪರ್ಸನ್ ಅಲ್ಪ ಅವ್ರು ಯಾವ ಕೆಲ್ಸಕ್ಕರ ಹೋಗಿಲ್ಲ. ಹೌದಾ ಮುಂದೂರು ಆಪರೇಷನ್ ಮಾಡ್ತಿದ್ದೆ. ಅದು ನೋವನ್ನು ಕಡಿಮೆ ಆಗ್ತದೆ. ನಿಗ್ಗಿನ ಆಗ್ತದೆ. ಅಲ್ಲಿ ಏನಾಗೈತಿ ಆ ನಿಟ್ನ್ಯಾಗ ಆ ಏರಿಯಾದಾಗ ಗೊತ್ತೈತನ. ಒಂದು ದುರ್ಮಾರ್ಗ ಆಗೈತೆ ಅಲ್ಲಿ. ಅದು ಅಂಟ್ಕೊಂಡೈತಪ್ಪ. ಆಶೀರ್ವಾದ ಕಾಯಿ ಹೋಯೇನ 5 ಅಮಾಸಿ ಹತ್ತನೆ 21 ಜವಾರಿ ಹಣ್ಣು ಕೊಟ್ಟು ಕಳ್ಸ್ರಿ ಅವಾಗ. ದಿವ್ಸ ಒಂದು ರಾತ್ರಿ ಹತ್ಕೊಂಡ್ ಮುಕ್ಕೋಬೇಕ, ಮುಂಜಾನೆ ಜಳಕ ಮಾಡ್ಬೇಕು. ಅಲ್ಲಿ ಯಾವ್ದಾರ ಸರಿಯಾದಾಗ ಯಾವ ದೇವ್ರ ಗುಡಿ ಯಾಕಾಗೋದು ಮಾತಾಡ್ದ 21 ದಿವ್ಸ ಹೋಗ್ಬೇಕು. ಸ್ವಲ್ಪ ಕೊಡಿ.
ಹೇಳ್ರಿ. ಈ ನವ್ರು ಒಂದು ಬಂದಾರ ಹ್ಮ್ ನಾಯಿ ಮಕ್ಕಳು ಐತಪ್ಪ ದೇವ್ರು ಐತಪ್ಪ ಅಂತ ಹೆದರಿ ಬಿಡುವರು. ಹ್ಮ್ ನಾಯಿ ಹೋಗುದಿಲ್ಲ ಅಂತ ಹೇಳ್ತೀವಿ. ಹ್ಞೂ ಆ ಪ್ರಕಾರ ಈ ಹೆಣ್ಣು ಮಗಳು ಅದನ್ನ ಮಾಡ್ಯಾಳ. ಹ್ಮ್ ಅದನ್ನ ಮಾಡಿಂದ ಈಕಿಗೆ ಊಟು ತ್ರಾಸ ಆಗಿತ್ತಪ್ಪ. ಹ್ಮ್ ಆವಾಗ ಕಿತ್ತು ಈಗ ಹ್ಞೂ ರೀ ಕಿತ್ತು ಹೋಗದಿಂದ ಹ್ಞೂ ರೀ ಜನ ಏನ್ ಅನ್ನಕತ್ತಾರ ಆಕಿಗೆ, ಹ್ಮ್ ಹಾ ಗದ್ದಿಗೆ ಕೀಳ್ಸಿ ಹೋಗಿಸಿದ್ದು ಹ್ಮ್ ಹೆಂಗ್ ಕಾಡಾಕತ್ತೈತಿ ನೋಡು ಹ್ಮ್ ಅಂತ ಅದನ್ನ ಈ ಹೆಣ್ಮಗಳು ಮನಸ್ಸಿನ್ಯಾಗ ಇಟ್ಕೊಂಡಾಳ. ಹ್ಞೂ ಅದನ್ನ ಕಿತ್ತು ಹಾಕಣ. ಹ್ಮ್ ಅದು ಏನು ಅಲ್ಲ, ಹ್ಮ್ ಅದು ಕಾಯಿ ಕುಂದ್ರಕ್ಕ ಟೊಂಗಿ ಮೂರಕ್ಕೆ ಅಂತಾರಲ್ಲ ಮಕ್ಕಂದ್ರ ಹೌದು. ಆ ಟೈಪ್ ಆಗೈತಿ. ಅದನ್ನ ತಲೆಯಾಗ ಮಾನಸಿಕ ಮಾಡ್ಕೋಬೇಡ ಅಂತೇಳ ಹ್ಮ್ ಅದ ಲಿಂಬೆ ಹಣ್ಣು ಹೇಳ್ಯಾನ. ಹ್ಮ್ ಆ ಲಿಂಬೆ ಹಣ್ಣ ಆ ತರ ಮಾಡೋಣ ದಿವಸ. ಹ್ಞೂ ಅದಕ್ಕೆ ಯಾಕೆ ಇರುತ್ತೋ ನೋಡ್ತೀನಿ. ಉಗಾದಿ ಅನ್ನೋರಾಗ ಅದನ್ನ ಆ ಜಾಗ ಹೋಗುವಂಗೂ ಆಶೀರ್ವಾದ ಮಾಡ್ತೀನಿ. ಹ್ಞೂ ಕೊಡು. ಒಬ್ಬ ಒಂದು ಹುಡುಗ ಬಂದ ನಮ್ಮ ಮಕ್ಕಂದ್ರ ಧೋನಿ ಇಲ್ಲಿ ಬರ್ ಆಧಾರ್ ಚೀಟಿ ಹಾಕತ್ತಾವ ಮರ ಮುಖಂದ್ರ ಹೇಳ್ರಿ. ಎಲ್ಲದು ಎಲ್ಲಾ ದೇವ್ರು ಆಗ್ಯಾವು, ಹ್ಮ್ ಎಲ್ಲಾ ದವಾಖಾನೆನೂ ಆಗ್ಯಾವು. ಇವನು ಮೈಯಂದ ಹ್ಮ್ ಯಾ ದೇವ್ರಿಗೆ ನೀಗಿಲ್ಲ, ಯಾ ದವಾಖಾನಿಗೆ ನೀಗಿಲ್ಲ. ಹೇಳವ್ರ ಹುಡುಗಿ ಗದ್ದಿಗಾಗಿ ಏನ್ ಹೇಳಿನಿ, 21 ದಿವಸ ಮೂಕ್ ನೀರು ಮಾಡ್ಬೇಕಪ್ಪ. ಹ್ಮ್ 21 ಗದಿಲಿಂಬಿ, 21 ಜವಾರಿ ಹೆಣ್ಣು ಮನಿಗೆ ಕಟ್ಟಬಂದ ಮಾಡಿಸ್ಕೋಬೇಕು. ಆ ತರ ಮಾಡಿರ್ತಾನೆ ಈಗ ಮನಿಗೆ ಹ್ಮ್ ಹೋಗಿ ಹಾಕೋ. 21 ದಿವಸ ಮೂಕ್ ನೀರು ಏನು ಬ್ಯಾಡ ಅಂತಂದ ನೀ ಮಾಡ್ತ ಹೌದನ? ಮತ್ತ ಅದು ಪರಿಹಾರ ಆಗುದಿಲ್ಲಪ್ಪ. ನಾನ್ ಜವಾಬ್ದಾರಿ ಅಲ್ಲ. ನಾ ಏನು ನುಡಿದಿರ್ತೀನಿ ಗದ್ದಿಗೆ ಮ್ಯಾಗ, ಯಾವ ಭಕ್ತರಿಗೆ ಏನ್ ಹೇಳಿರ್ತೀನಿ ಅದನ್ನ ಪರಿಹಾರ ಆಗ್ಲಿ, ಪರಿಹಾರ ಮಾಡ್ಬೇಕಂತ ನಾ ಹೇಳಿರ್ತೀನಿ. 21 ದಿವಸ ಮೂಕ್ ನೀರು ಮಾಡಬೇಕು. ಮಾಡ ಕರೆಕ್ಟ್ ಹೆಂಗ ತೋರಿಸಿ ಬಂದ ನಮ್ಮ ಮನ್ಯಾಗ ಆ ತರ ಬಂದೋಬಸ್ತ್ ಮಾಡ್ಕೋ. ನಾನು ಬೂದಿ ನಂಬಿ ಜಮಾಸಿ ತಪ್ಪದ ಹತ್ ಒಂದು ಯಾಕೆ ಹೋಗುದಿಲ್ಲ ನಿಂದ ನಾನು ಸ್ವಲ್ಪ ಕೊಡ್ತೇವೆ. ಬಂಗಾರ ಎಷ್ಟು ವರ್ಷ ಆತುವ? 3 ತಿಂಗಳು ಆಯ್ತು ಸರ್. ಎಲ್ಲಿ ಇಟ್ಟಿದ್ದು ಹೋಗೈತಿ? ಎಲ್ತಿ ಬ್ಯಾಗ್ನ ಹಾಕೊಂಡಿದ್ದು ಹೋಗೈತೆ ಸರ್. ಗಂಡ ಮನೆಗೆ ಬರೋ ಅವ್ರಿಗೊಂದು ಕಷ್ಟ ಹಾಕೊಂಡದ್ದು ಹೋಗೈತಿ. ಇಲ್ಲ, ಇಟ್ಕೊಂಡಿತ್ತು ಬ್ಯಾಗ್ನ ಹಾಕೊಂಡಿದ್ದೆ ಆಗ್ತದೆ. ಮುಖಂಡ ಹೇಳ್ರಿ. ನೀ ಇಟ್ಕೊಂಡು ಹೋಗು ಮುಂದ ನಿನ್ನ ಶಿಫ್ಟಿ ನಿನ್ನ ಸುತ್ತಮುತ್ತ ಯಾರಿದ್ರೆ? ಯಾರಿದ್ರು? ಅವ್ವಾರಿದ್ರು ಸಿಟ್ಟೆ ಅಂತ ಅವ್ರನ್ನ ಕರ್ಕೊಂಡು ಬರತ್ತಿದ್ದೆ ಕಣ್ಣ. ಮತ್ತೆ ಯಾರಿದ್ರು? ಮತ್ತೆ ಯಾರಿದ್ರು? ವಿಚಾರ ಮಾಡಮ್ಮ ಸೋಸಿ. ಅದು ಬಂಗಾರ ಹೊರಗೆ ಹೋಗಿಲ್ಲ. ಹೌದು. ಬಂಗಾರ ಹೊರಗೆ ಹೋಗಿಲ್ಲ. ಅಷ್ಟ ಅದನ್ನ ಏನು ಮಾಡಕ್ ಅವ್ರ ಧೈರ್ಯನೂ ಸಾತಿಲ್ಲ. ಈಗ ನಾ ಏನ್ ಕೇಳಿದೆ, ಯಾರ್ಯಾರಿದ್ರವ್ವ? ಎಷ್ಟು ತೊಲಿವೆ? ಅಲ್ಲಿಂದ ನಮ್ಮೂರಾಗಿಂದ ಬಸ್ ಹತ್ತು ಮುಂದೆ ಒಂದಿಬ್ರು ಹೆಣ್ಮಕ್ಳು ನಮ್ಮೂರನ್ನಾರು ಇದ್ರು. ಇದ್ರು ನಮ್ಮವ್ವ ಅಲ್ಲಿ ಹತ್ತು ಬರ್ಬೇಕಂತ. ಆ ಬ್ಯಾಗ್ನ್ಯಾಗ ಇದ್ದ ಬಂಗಾರ ಬ್ಯಾಗ್ ಎಲ್ಲಿ ತೆಗ್ದಿದ್ದಿ? ಬ್ಯಾಗ್ ನಮ್ಮೂರು ಬಸ್ ಸ್ಟ್ಯಾಂಡ್ನಾಗ ಒಂದಿಷ್ಟು ತೆಗೆದು ಅದ್ರ ಮೇಲೆ ಬ್ಲೌಸ್ ಪೀಸ್ ಹಾಕಿ ಎಳೆದಿತ್ತು ಸೇಫ್ಟಿ. ಎಷ್ಟು ತೊಲಿವೆ? ಅದು ಬಿಟ್ಟು 6 ತೊಲಿ. ಮುಖಂಡ ಹೇಳ್ರಿ. ಅದು ಸಿಗುದು ಡೌಟು. ಹ್ಞೂ ಸಿಗುದಿಲ್ಲ. ಪ್ರಯತ್ನ ಮಾಡಿದ್ದೆ. ಬ್ಯಾರೆ ಮತ್ತ ಹ್ಮ್ ಬ್ಯಾರೆದರ ಕಡೆಗೆ ಪಾರ್ಸಲ್ ಆಗಕತ್ತೈತದ.
ಹ್ಞೂ ರೀ. ನಾನು ಸಿಗತೈತೆ ಅಂತ ಹೇಳಿ ಹ್ಞೂ ನನ್ನ ಹೆಸರು ಕೆಡಿಸುವುದು ನಂಬು. ಹ್ಞೂ ನಾನು ಪ್ರಯತ್ನ ಮಾಡುವಂಗ ಮಾಡ್ತೀನಿ. ಹ್ಞೂ ಅಜ್ಜನ ಮೇಲೆ ಭಾರ ಹಾಕ್ಬೇಕು, ಪ್ರಯತ್ನ ಮಾಡ. ಏನೋ ಮತ್ತು ಅಜ್ಜನ ಪಡೆದ್ದು ಒಂದು ಮಾತು ಹೇಳ್ತೀನಿ ನಿಮಗ, ನೀವು ಶ್ರಮ ಪಟ್ಟು ದುಡಿದು ಸಣ್ಣಾಗಿ ಮಾಡಿದ್ದು ನಿಮ್ಮ ಆಸ್ತಿ ಆಗಿದ್ರ ಅದು ಬಾಳ್ತದೆ. ಇಲ್ಲಿ ಕಂಡು ಹೋಗುದು ಕೊಡು ಪ್ರಸಾದ್ ಕೊಡು 300 ಸಿಗ್ತೈತೆ ಅಂತ ಹೇಳುದಿಲ್ಲ ಕೊಡ್ರಿ. ಮುಖಂಡರ 6 ತಿಂಗಳ ವರ್ಷ ಅಲ್ಲಿ ದೂರ ಆಗ್ತೈತೆ ಈಗ. ಅದು ಫೋಟೋ ಮುಚ್ಚಿಗಿದ್ದು ಆತಲ್ಲ ಹಂಗೆ ಆಗ್ಬೇಕು. ಕತ್ತಿನಾಗ ಕಳಿಸ್ತಾರೆ. ಅದು ಅಲ್ಲೇ ಇತ್ತಪ್ಪ. ಹೌದು ರೀ. ಆಗ ಬಂದ್ರೆ ಆಗ ಹೇಳಿದೆ ಸಿಕ್ಕ ಬರ್ತೇವೆ. ಆಗ ಬರ್ತ ಇಂಥದ ಹುಡುಗ ಹೋಗೋಣ ಅಂತ ಹೇಳಿದ್ವಿ, ಮತ್ತು ಸಿಕ್ಕ ಬರ್ತೇವೆ. ಅದ ಹುಡುಗ ಹೋಗಿತ್ತು. ಧಾರವಾಡದಾರ ಹೊಸದಾಗಿ ಬಂದಾರ ಧಾರವಾಡದಾರ ಯಾರು ಬರ್ರಿ ಹೊಸದಾಗಿ ಬಂದಾರ? ಧಾರವಾಡ್ರಿ, ಧಾರವಾಡ, ಹುಬ್ಳಿ ಹೊಸದಾಗಿ ಬಂದವರು ಬರ್ರಿ. ಪಟ್ನ ಬರ್ರಿ, ಟೈಮ್ ಇಲ್ಲ, ಭಾಳ ಆತ ಟೈಮ್. ಧಾರವಾಡ ಹುಬ್ಳಿ ಯಾರು ಎಷ್ಟು ಮಂದಿ ಅಷ್ಟು ಬಂದ ಬಿಡ್ರಿ, ಎದ್ದ ಬಿಡ್ರಿ ಅಷ್ಟ್ರು. ಇದು ನೋಡುವ, ನೀನು ಈ ಊರು ಹೆಣ್ಣು ಮಗಳ, ಇಡೀ ಭಕ್ತರ ಮುಂದೆ ನಾನು ಒಡೆದ ಹೇಳಿದ್ರೆ ಇದು ನಿನ್ನ ಊರು. ಮತ್ತು ಒಡೆದು ಹೇಳಂದ್ರೆ ನನಗೇನು ದೊಡ್ಡದಿಲ್ಲ. ಬೇಡ, ಈಗೇನು ಅಜ್ಜ ಮಾಡಿರ್ತಾನ ಅದನ್ನೇನು ಕೊಡ್ತಾನ, ನೀನು ಹೇಳಿ ಬರೋ ಮಟನ ನೀ ಧೈರ್ಯ ಮಾಡಿರ್ಬೇಕ. ಅಂದ್ರೆ ಬಾಗ್ತಾನೆ, ಇರ್ಲಿಕ್ಕಂದ್ರೆ ಬಾಗುದಿಲ್ಲ. ಅವಾಗ ಹಿಂದ ಹಚ್ಚಿಕೈತಿ, ಕಲಿಕೈತಿ, ಎಲ್ಲಿ ತುಂಬಿಸುದೈತಿ. ಮಳ ನಾನು ಪ್ರಶ್ನೆ ಮಾಡ್ಬಾರ್ದು. ಏನ್ ನಾವು ಮುಂದವ್ರು ಯಾರು ಅದ್ರಿ? ಮತ್ತೆ ಗೊತ್ತಾಗಿದ್ರೆ ಹೊಸದಾಗಿ ಬಂದವರು ಹೊಸದಾಗಿ ಬರ್ರಿ. ಈ ಶಿರಸವಳ್ಳಿ ಕಡೆ ಎಲ್ಲ ಹೋಗೋಣ. ಹೇಳ್ರಿ. ಇವ ಜನ ಬಾ ಗೌಂಡಿ ಕೆಲಸ ಮಾಡ್ತಾನ, ಹ್ಞೂ ಕೆಲಸನ ಬರುವುದು. ಅದಕ್ಕೆ ಓದು ಕಟ್ಟುವ ಸಮಾಜ ಎಷ್ಟು ಒಂದ್ ದಿನಕ್ಕೆ ಎಷ್ಟು ಹೊತ್ತು ಮಾಡ್ತಿ? ಈ ಕರೆಕ್ಟ್ ಹೇಳ. ಪಜ್ಜಾರ್ ನಮಾಜ್ ಅಂತೂ ತಪ್ಪಿಸಂಗಿಲ್ಲ. ಹೋಗು ಅಲ್ಲನಲ್ಲಿ ಬೇಡ. ನಾನೇ ಹೇಳ್ಬೇಕಾದ್ರು ಅವನ್ನ ಕೇಳಿ ಅಲ್ಲ ಕೇಳಿ ಅವನ ಪರ್ಮಿಷನ್ ತಗೊಂಡ್ಬಂದ ನಾನು ಭಕ್ತರಿಗೆ ಹೇಳಿರ್ತೀನಿ. ಬರ್ತಾವ. ಹೇಳ್ರಿ. ಈ ಹುಡುಗ ಹ್ಞೂ ಕಜಿನ್ಯಾಗ ಹ್ಞೂ ದವಾಖಾನೆಯಾಗ ಇರ್ತಾನಪ್ಪ. ಹ್ಞೂ ದವಾಖಾನೆ ಹ್ಞೂ ಅಜ್ಜಾರು ಹೋಗಿದ್ರಲ್ಲಿ ಅಲ್ಲಿ ಅಜ್ಜಾರು ದರ್ಶನ ಆದ್ರು. ಹ್ಞೂ ಈಗ ಬಂತ ಒಂದು 5 ಅಮಾಸಿಗೆ ಹ್ಞೂ ಇವಂದು ಲಗ್ನ ಆಗೈತಪ್ಪ. ಹ್ಞೂ ಫೈಲ್ ಡ್ರೈವರ್ಸ್ ಆಗ್ಬೇಕು. ಕಟ್ಟು ಕಲ್ಯಾಣ ಕೆಲಸ ಮಾಡ್ಬೇಕಾದ್ರ ನಾವೀಗ ಒಂದು ಸುಳ್ಳು ಹೇಳಿ ಕಲ್ಯಾಣ ಮಾಡ್ತಿರ್ತಾರೆ. ಹೌದು. ಇದು ಹೌದಾ? ಹೌದ್ರಿ. 1000 ಸುಳ್ಳು ಹೇಳಿ ಒಂದು ಕಲ್ಯಾಣ ಮಾಡ್ತಿರ್ತಾರ. ಹೌದ್ರಿ. ಅಂತದ್ರೊಳಗ ಹ್ಞೂ ಅದನ್ನು ದೂರ ಮಾಡಂದ್ರ
ಅದನ್ನ ನಮಗಾಗೋದಿಲ್ಲ ಅಂದೀವಿ ಮತ್ತು ಅದು ನೀನೇ ಮಾಡೋದಂತ ಅಂದೀವಿ ನಮಗಾಗೋದಿಲ್ಲ ಅಂತ ಕೆಲಸ ನಾವು ಪಾಪ ಏ ಕಟ್ಕೊಳ್ಳೋ ಹುಡುಗ, ನಿನ್ನ ಮನ್ಸಿಗೆ ಬ್ಯಾಡ ಆಗೈತಿ, ದೂರ ಆಗಲಿ ಅಂತ ನಾನು ಕೇಳ್ತೀನಿ, ಒಪ್ತೀನಿ. ಅದು ದೂರ ಆಗ್ಬೇಕಾದ್ರೆ ನಿನ್ನ ಕಷ್ಟ ಬಾಳ, ದುಃಖ ಬಾಳ, ನಷ್ಟ ಬಾಳ. ಇದನ್ನ ವಿಚಾರ ಮಾಡ. ಈಗ ನೀನಾಗ್ಲೇ ಹೋದ್ರ ದೇವ್ರಲ್ಲ, ಇದನ್ನ ತಿಳ್ಕೊರಿ. ಹ್ಞೂ ರೀ. ಎಲ್ಲಾ ಜಗತ್ತ ಭಕ್ತರಿಗೆ ಮಾಡ್ಕೊಂಡು ಹೆಂಡತಿ ನಾವು ವಾಲ್ಯ ಅದನ್ನು ದೂರ ಮಾಡೋ ಹೊರತಂದ್ರ ಈ ದೇವ್ರಿಗೆ ಪರ್ಮಿಷನ್ ಇಲ್ಲ, ಮ್ಯಾಗಲಾವ ಪರಮಾತ್ಮ ಅಲ್ಲಾನು ನನಗೆ ಪರ್ಮಿಷನ್ ಕೊಟ್ಟಿಲ್ಲ. ಉಡಿಸ್ತೀನಿ ಹ್ಞೂ ಅಗಲಿಸುದಿಲ್ಲ. ಇದ್ರಾಗ ಯಾವ್ದು ಹಾಕೋತಿ ನೋಡ್ಪ. ಅದನ್ನ ಶುದ್ಧ ಮಾಡ್ತೀನಿ, ಅದನ್ನ ಹುಗ್ಗಿ ಜೇನು ಮಾಡ್ತೀನಿ, ಅದರಿಂದ ಪಚ್ಪಾವನ ಮಾಡ್ತೀನಿ, ಅದರಿಂದ ಏನ್ ಬೇಕು ಅದನ್ನ ಮಾಡ್ತೀನಿ ಅಲ್ಲ ವಿನಾ ಅದನ್ನ ಕಡೆಗೆ ತೆಗೆದು ಹೋಗೋದಾಗುದಿಲ್ಲ. ಯಾ ನಿರ್ಧಾರ ಮಾಡಿ ಪ್ರಸಾದ್ ತಗೊಂತಿ ವಿಚಾರ ಮಾಡು. ಕೊಡ್ಬೇಡ, ವಿಚಾರ ಮಾಡಿ ಚಾರ್ ಪ್ರಸಾದ ಇಲ್ಲ. ಇಲ್ಲೇ ಈ ಹುಡುಗನ ಕರ್ಕೊಂಡ್ ಬಂದಿಯಲ್ಲ, ಚಲೋ ಅದಾರ ಅದಾರ ಅಂತೇಳಿ ಪ್ರಸಾದ್ ಕೊಡೋ. ಹಸಿರೋದು ಕಾಯಿ ಬಡಿಸಿಲ್ಪ ಮನಸ್ಸ 5 ಅಮಾಸಿ ಹತ್ರಿ ತಪ್ಪದ. ನನ್ ಬೂದಿ ನಂಬಿ ನಡ್ಕೊಂಡು ಕಲ್ಯಾಣ ಮಾಡ. ನಾ ಏನ್ ಹೇಳಕತ್ತೀನಿ ಅದನ್ನ ಪೂರಾ ಪ್ರಶ್ನೆ ನಾನು ಈಗ ಒಡೆದು ಹೇಳಿದ್ರ ನಿಮಗ್ ಬಹಳ ಕಷ್ಟ ಆಗತ್ತ, ತೊಂದ್ರೆ ಆಗತ್ತ. ಒಂದು ದೇವ್ರ ಮ್ಯಾಗ ನಂಬಿಕೆ ಇಲ್ರಿ. ಮಾಡೋದು ಆಗ್ಲಾರ್ಕ, ಆ ನೌಕರಿ ಮಾಡ್ಸೋದು ಆಗ್ಲಾರ್ಕ ಅವ್ರು ಮುಂದೆ ಕಕ್ಕೊಂತ ಹೊಂಟ್ರ ನಿಮಗ ಮೂಗಿ ತುಪ್ಪ ಹಚ್ಕೊಂತ ಆಗುದಿಲ್ಲ ಅಂತ ಒಡೆದು ಹೇಳಿದ್ರ ನಿಮ್ಮ ಮನ್ಸಿಗೆ ತಾಪಾಡ. ಅದಕ್ಕ ನಾನು ಪ್ರಯತ್ನ ಮಾಡ್ತೀನಿ. ಬುದ್ಧಿ ನಂಬಿ ನಡ್ಕೋರಿ, ಆಶೀರ್ವಾದ ಕಾಯಿ ಓದಿ ಕಟ್ಕೋರಿ, ಪೂಜೆ ಮಾಡ್ರಿ. ಅಮಾಸಿ ಒಂದು 10 ಈ ಹೆಣ್ಣು ಮಕ್ಕಳಿಗೆ ಕೊಡೋ ಹೇಳ್ರಿ ಗಟ್ಟಿ ಬಂದಾರ. ಹ್ಞೂ ರೀ. ಅಲ್ಲಿ ಕೋಳಿಗೆ ಹೋಗಿದ್ದಾರೆ ಕಣ್ಣಿನ ಬಗ್ಗೆ ಆಶೀರ್ವಾದ ಒಮ್ಮೆ ಅಲ್ಲಿ ತುಡಿಗೆ ಗಟ್ಟಿಗೆ ಹೇಳಿನಿಲ್ಲ. ಅದೇ ಇಲ್ಲಿ ಹೇಳಿದ್ರು ಅದ, ಅಲ್ಲಿ ಹೇಳಿದ್ರು ಅದ. ಆಶೀರ್ವಾದ ಕಾಯಿ ಹೋಗ್ರಿ, ಓದ್ ಕಟ್ಕೋರಿ, ದಿವಸ ಪೂಜೆ ಮಾಡ್ಕೊಂತ ಹೋಗ್ರಿ. ನಾನು ಬೂದಿ ನಂಬಿ 5 ಅಮಾಸೆ ಹತ್ರಿ ಕಲ್ಯಾಣ ಮಾಡ್ತೀನಿ ಅಂತ ಹೇಳಿನಿ. ಆ ಥರ ಮಾಡ್ರಿ, ಕೊಡ್ರಿ. ನಿನಗೆ ಏನ್ ಹೇಳಿನ ಫಸ್ಟ್ಗೆ ಉತ್ತರ ಕೊಟ್ಟೀನಿ ಪ್ರಶ್ನೆ. 5 ಅಮಾಸಿ ಆಗಿಂದ ದರ ಅಮಾಸಿಗೆ ತಿಂಗಳಿಗೊಮ್ಮೆ ಹತ್ತಪ್ಪ ಅಂತ ಹೇಳಿಲ್ಲ, ಹೌದಾ? 2 ಅಮಾಸಿ ಹೋಗಿ 3 ಅಮಾಸಿ ಹೋಗಿ ಅಲ್ಲಿ ಒಂದು ತಟಸ್ಥ ಅಂತಂದ್ರೆ ಇಲ್ಲಿ ಬರ್ಬೇಕು. ನಾ ಎತ್ಕೊಂತೀನಿ, ಹೌದು ಸಾಯಿಬ ಅದು ಬ್ಯಾಡಪ್ಪ. ಆದ್ರೆ ಈಗ ಅದನ್ನ ತಗೋ ಅಂತ ನಾ ಹೇಳಿದ್ದೆ ಅಂದ್ರೆ ಹೆಬ್ಬಳ್ಳಿ ಅದು ತಗೋ ಅಂಡ ನಾ ತಗೊಂಡೆ. ಆ ಶಬ್ದ ನನಗೆ ಬೇಡ. ಹಳೆ ತಗೊಂಡು ಹಾಳಾಗಿ ಹೋದ್ರಂತ ಹೊಸದಕ್ಕೆ ಟ್ರೈ ಮಾಡ, ಅದಕ್ಕೆ ನನ್ನ ಆಶೀರ್ವಾದ ಇರ್ತೈತಿ. ಅದು ಯಾವ ತರದಿಂದ ಹೆಂಗಾರ ಬರ್ತೈತೆ ಅದು ಹೊಸದು.
ಇವನ್ನ ಹಳೆ ತಲಿಯಾಗ ತೆಗೆದು ಹಾಕಿ ಬ್ಯಾಡ ಅಂದ್ರೆ ಬಿಡ್ರಿ. ಅದ್ರ ಬಗ್ಗೆ ಯಾಕೆ ತಲಿ ಕೆಡ್ಸ್ಕೊಂತೀನಿ? ದೇವ್ರಿಗೆ ಬಿಡುವಲ್ರಿ ಮನುಷ್ಯ ಬಂದಿಲ್ಲ, ಬ್ಯಾಡ ಅಂದ್ರೆ ತಲಿ ಕೆಡ್ಸ್ಕೋಬಾರ್ದು. ಮತ್ತು ನಮ್ಮ ಹೆಣ್ಮಕ್ಳು ಇಲ್ಲ ಕರ್ಕೊಂಡು ಹೋಗಿನಲ್ಲ ಅಜ್ಜ ಓದಿಂದ 1 ವಾರ ಮಕ್ಕೊಂಡು ಬಿಡ್ತಾಳೆ ಹೆಬ್ಬಳಿ. ಈಗ ಅಜ್ಜಾರು ಏನ್ ಹೇಳ್ಯಾರ, ಅಜ್ಜನ್ ನಂಬ್ರಿ, ಆಶೀರ್ವಾದ ಕಾಯಿ ಬಿಡ್ರಿ, ಈ ದಮಾಶಿ ಹತ್ತಿರಿ, ಕಲ್ಯಾಣ ಮಾಡ್ತಾರ, ನಮ್ಗೇನು ಗೊತ್ತು, ನಾವು ಅರ್ಕ ಕಲಿಯೋದಂತ ನೀವು ಸುಮ್ಮನೆ ರೀ. ಯಾಕೆ ಕಣ್ಣೆ ಹಚ್ಕೊಲ್ವಾ? ಅದು ನಮ್ಗಾರ ಹೆಂಗ್ ಗೊತ್ತಾಗ್ತದ? ನೀವು ಹೊಡೆದು ಹೇಳಿದ್ರೆ ನಮ್ಗೆ ಗೊತ್ತಾಗ್ತದೆ. ನೀವು ಹೊಡೆದು ಹೇಳಿದ್ರೆ ಈ ಹೇಳ್ತೇನಪ್ಪ, ಅಜ್ಜಿ ನನಗೆ ಕೇಳಾಕತ್ತಾರ ಅವ್ರು. ಯಾಕೆ ಕಟ್ಟೋಲು? ಮುಂದೆ ಅವ್ರಿಗೆ ಉತ್ತಾಸ ಅಂದ್ರೆ ನಾ ಉತ್ತಾಸ್ತೇನೆ. ಉತ್ತಾಸ ಅವೆಲ್ಲ ನಿನ್ನ ಬಾಯಲ್ಲಿ ಬಿಡಿಸೋ ಬೆಂಜೆ ಹೂ ಅಲ್ಲಿ ಅವ ಏನಂತ ನೋಡೋಣ. ನೀನಾರು ತಪ್ಪು ಮಾಡಿವೋ, ಈಗ ಕುಡಿತೀವೋ, ಇದು ತಪ್ಪು ಏನಾರು ಮಾಡಿ ಅಂತ ಹೇಳ, ಇಲ್ಲಾರ್ದ ಏನು ಇರೋದಿಲ್ಲ, ಸುಳ್ಳು ಹೇಳ್ಬಾಡಿಲ್ಲ. ಒಂದು ಹುಡುಗಿ ಬೇರೆ ಬಿದ್ದಿದ್ದಿಲ್ಲ ನೀನು, ಯಾರು ಮಾತಾಡಬೇಡ್ರಿ. ಕುತ್ಕೇಂಡಿ ದೇವ್ರು ಅಲ್ಲದ ಅಲ್ಲಿ ಕಿಸಿಬಾರ್ದು. ಸಾವ್ಕಾರ ಹೇಳಪ್ಪ ಇದು ಕೂತ್ರ. ಹೌದನ್ರಿ ಇದು? ಒಂದು ಹುಡುಗಿ ಗಂಟು ಬಿದ್ದು ಖರೆ ಹೌದಂತ ನೋಡಿ. ಆ ಹುಡುಗಿ ಗಂಟು ಬಿದ್ದಿಲ್ಲ ಮಕ್ಕಂದ್ರ ಇವ ಹೋಗಿ ಗಂಟು ಬಿದ್ದಾನ. ಅದನ್ನ ಯಾಕೆ ಹೇಳಿ ನಾನು ಸೂಕ್ಷ್ಮ ಅಜ್ಜಗೂ ಗೊತ್ತಾಗೈತಿ. ಅಜ್ಜ ಯಾಕ ಹೊಡೆದು ಹೇಳಿಲ್ಲ, ಏನಾಗುದು ಗದ್ದಿಗೆ ಮ್ಯಾಗ ಆಗಲಿ ಅಂತೇಳಿ ನನ್ನ ಮ್ಯಾಗ ಹಾಕ್ಯಾನ. ಈಗ ನಾ ಹೇಳಿ ಇದು ದೇವ್ರಾರ ಅನ್ರಿ ದೇವ್ವಾರ ಅಂತ. ದೇವ್ರಿ ದೇವ್ರ ಅಂತ ಹೆಂಗಂತ ಜನ ನನಗೂ ಗೊತ್ತಿಲ್ಲ ಅಂತ ತಾಯಿನ ತಾಯಿನ ಅವ್ರು ಗೊತ್ತಿಲ್ರಿ, ಮತ್ತೆ ಗೊತ್ತಿಲ್ಲ ನಾನು ಅಜ್ಜನ ದೇವ್ರನ್ನ ಹೊಡೆದು ಹೇಳ್ತಿಲ್ಲ. ಹೋದಳ ಹೌದಂತ ಇದು ಕಟ್ಟಿಗೆ ಸುಟ್ಟು ಬೂದಿ ಇರ್ಬೇಕ ಕಣ್ಣಿಗೆ. ಇದ್ರಾಗ ಏನಿರ್ತೈತಿ? ಇಷ್ಟು ಬೆಂಕಿ. ಈ ಬೂದಿಯಾಗ ಬಂಗಾರ ಐತಿ. ಹೆಬ್ಬಾಳತಿನ ಪಾದಕ್ಕೆ ಬಿದ್ದೀನಿ, ಎಲ್ಲ ಬಿಟ್ಟು ನಾ ನಂಬಿ ದುಡ್ಕೋಬೇಕು, ನಡ್ಕೋಬೇಕು, ಪಡ್ಕೋಬೇಕು ಅನ್ನೋದಿದ್ರ ಬೂದಿ ಮುಟ್ಟ. ಹಚ್ಕೋ ಹಂಗಾರ ತೊಂದ ಹಂಗ ಸೋಮಾಡಕ್ ಬರಂಗಿಲ್ಲ. ತಪ್ಪದಾಯ ಜಮ್ಮ ಶಾಸ್ತ್ರಿ ಕಾಯಿ ಬರ್ಸಿರಿಲ್ಲ, ದಿವ್ಸ ಕಾಯಿ ಪೂಜೆ ಮಾಡ್ಕೊಂತ ನೀ ಹೋಗವ. ನನ್ನ ಮಗ್ ಹೆಣ್ಣಾತ್ಲಿ ಕಲ್ಯಾಣ ಆಲಿ, ನೀ ಮಾಡ್ಬೇಕು ಪೂಜೆ. ಅವೇನ್ ಪೂಜೆ ಮಾಡವಲ್ಲ, ಏನ್ ಮಾಡ್ತಾನ? ನಾ ಮಾಡ್ತೀನಂತ ಮಾಡ್ತೀನಿ ನಾನು. ತಪ್ಪು ಇದೇನೋ ಯಪ್ಪ ಎಂತ ದೇವ್ರು ಒಂದು ಇಟ್ಕೊಳ್ಳೋದಿಲ್ಲ ಅಂತೇಳಿ ಜಗತ್ತಿನೊಳಗ ಮಾತು ಬರಕತ್ತವ. ಅದಕ್ಕೇನ ತಿದ್ದಿದ್ದಂಗೆ ಹೇಳು. ಸೂಕ್ಷ್ಮ ಅಷ್ಟ ನಿಮ್ ಮನ್ಸಿಗೆ ತಿಳ್ಕೊಂಡು ನೀವು ನನ್ನ ಬೂದಿ ನಂಬಿ ನಡ್ಕೊಂಡ್ರಿ, ನೀವು ಉದ್ದ ಹಾಕ್ತೀರಿ. ಇನ್ನೂ ಅಂದೈತಿ ಈಗ ಆಕಿ ಅದು ಹೆಣ್ಣು ಬಾಲಿ ಹೇಳಿ ಕರೆದು ಹೇಳ ಮತ್ತ ಅವ್ರು ಆಕಿಗೇನು ವಚನ ಕೊಟ್ಟೇನಿ, ನಾಳೆಗೆ ಹೋಗೈತಿ. ಆಕಿ
ಸುಮ್ಮನೆ ಅವ್ರು ಹೆಸರು ಬಂದಾಗ ಬರಲಿ ಅವರು ಹೇಳ್ತಿರ್ತಾನ ಅಜ್ಜಿ. ನಾನು ಮುಂದೆ ಹೈ ಲೆವೆಲ್ ಒಂದು ತಹಸೀಲ್ದಾರ್ ನೌಕರಿ ಅದು ಆಗುವಂಗ ಕಲಿಯಾಕತ್ತೀನಿ ಅಂತ ಅದನ್ನ ಮಾಡಿಕೊಡು ಅಂತ. ಹೌದು. ಅಲ್ಲಿ ಏನ್ ಬಂತು, ಹ್ಮ್. ಪೊಲೀಸಿನ ಲವ್ ಮಾಡಕತ್ತೀನಿ, ಬೆನ್ ಹತ್ತೀನಿ, ಅವನು ಮದುವೆ ಆಗ್ಬೇಕು, ಅವನಾಗ್ಲಿ ಬರ್ಬೇಕು. ಕುಷ್ಟಿಗೆ ಹಾ. ಅದ್ ಎಷ್ಟ್ ಸಲ ಹೇಳ ನಿನ್ಗ, ನಂಬಿಕೆ ಇಟ್ಕೋ, ನಂಬಿಕೆ ಕಳ್ಕೋಬೇಡ. ನೀ ಪ್ರಶ್ನೆ ಹೇಳುದು ಒಂದು, ಮತ್ತೀಗ ಬೇಡುದು ಒಂದು ಮಾಡಕತ್ತಿ. ನಿನ್ನ ಜೀವನ ನೀ ಹಾಳು ಮಾಡ್ಕೊಂತಿ ಅಂತೂ ಹೇಳ. ಅದಕ್ಕ ಈಗ ಮುಂಜಾನೆ ಆದ್ರೂ ಹೇಳಣ, ರಾತ್ರಿ ಆದ್ರೂ ಹೇಳಣ, ಆದ್ರೂ ನಿನ್ನ ಕೈ ಬಿಡುದಿಲ್ಲ. ಹಂಗೆ ಹೇಳಣ, ಹಂಗ ರಥ ಮುಗಿಸ್ ಪೂರ ಕೊಡಿ. ಕುಂದ್ರು. ಏ ಸೌಕರ, ಇಲ್ಲಿ ದರ್ಗಾದಾಗ ದೇವ್ಗ ಇದ್ದಾರು ಅಷ್ಟೇ ಇದ್ರಲ್ಪ, ಬಾ ಎದ್ದ. ಗಾಳಿ ಶಕ ಅಂತ ಹೇಳಿ ಗಾಳಿ ಇದ್ದವ್ರು ಯಾರು ಬರ್ರಿ. ತಮ್ಮ ಅದನ್ನಿಲ್ಲ, ನಿಲ್ತೋ ಹೋಲಿ. ಹೇಳ್ರಿ ಏನಿಲ್ಲ ಹೇಳ್ರಿ. ಹೇಳ್ರಿ. ಇದು ದಿಕ್ಕ ದೇಶ ಎಲ್ಲ ಮುಗಿಸಿತ್ತಿದ್ದು ದೇವ. ಹ್ಞೂ ರೀ. ಹುಡುಗಿ ಬಂದಿತ್ತು, ಹ್ಞೂ ರೀ. ಹುಡುಗಿ ಹಾಕಿ ಬಿಡ್ತೀನಿ ಅಂತೇಳಿ ಹೋಗಿ ಬೆಂಕಿ ಹಾಕಿ ಸುಟ್ಟರು. ಹ್ಞೂ. ಹೋಗಿ 2 ದಿವಸ ಹೋಗಿತ್ತು, ಮತ್ತೆ 3ನೇ ದಿನಕ್ಕೆ ಮತ್ತೆ ಅವ್ರ ಊರಾಗ. ಹ್ಞೂ. ಅಲ್ವಾ, ಇವ್ರ ಮನಿ ಹ್ಞೂ. ಬಲಕ ಊರು ಹಾಕೊಂಡತ್ತಪ್ಪ. ಹ್ಞೂ. ಇವ್ರ ಮನಿನೂ ಅಲ್ಲೇ. ಹ್ಞೂ. ಬಿಡುದಿಲ್ಲ ಅಂತ ಹ್ಞೂ. ಅಲ್ಲಿ ತಂದು ನನ್ನ ದರ್ಗಾದಾಗ ಹಾಕಿದ್ರ. ಹ್ಞೂ. ಬಿಟ್ಟು ಹೋಗೈತಿ. ಹ್ಞೂ. ತಪ್ಪದಾಯಿ ನಮಾಸಿ 10 ಹ್ಞೂ. ಇಲ್ಲೇ ಬಗ್ಗುವ. ಮುಂದೆ ಸರಿ ಬಗ್. ಸುತ್ತ ತಲೆ ಬಾಗ್ರಿ. ಏನ ಉಲ್ಲಪ್ಪ ಸ್ವಲ್ಪ ಕೊಡು. ಹಂಗಾರ ಹಚ್ಕೊಂಡು ಕುಂದ್ರಬೇಕು. ಅವ್ರ ಹಚ್ಕೊಂಡು ಕುಂದ್ರು. ಈ ಬಾಳಿಕೋಟೆಯವರು ಹೊಸದಾಗಿ ಬಂದಾರಲ್ಲ, ಬಾಗಲಕೋಟೆ ಯಾರು ಹೊಸ್ತಾಗಿ ಬಂದಾರ? ಬಾಗಲಕೋಟೆ ಹೊಸ್ತಾಗಿ ಬಾಗಲಕೋಟೆ ಹೊಸ್ತಾಗಿ ಬಂದ್ರ ಯಾರು ನೋಡ್ರಿ? ಏ ಮುಖಂದರ, ಹೇಳ್ರಿ. ಇವ್ನ ಮಗ ಊರು ಅಂತ ಬೆಂಗಳೂರಿಗೆ ಹೇಳಾರ್ದ ಹ್ಞೂ. ಕಾಯಿ ಬರ್ಸಿ ಏನಪ್ಪ? ಅದೇನ ಬೇಕಾದಾಗ್ಲಿ, ನನ್ನ ಮೊದಲ ನಾನು ತಳದ್ ಸುದ್ದ ತಗೊಂಬಲ್ಲ. ಮತ್ ನಾನು ಹತ್ತಿರ ಯಾಕೆ ಬಂದಿ? ಅವ್ರ ಮಗನ ತಗೋ ಕೋತ್ ನೀನ ಶಕ್ತಿ ಇದ್ರ ನನಗೆ ಯಾಕೆ ಬಂದಿಪ್ಪ? ನಾನು ಸಂಸಾರ ಏನಾಗಿದೆ, ಹ, ನನ್ನ ನ್ಯಾಯ ಆಗ್ಬೇಕು ಮೊದಲ. ಎಲ್ಲಿ ಬಂದಿಂದ ಈಗ ಬಂದ ನಾನು. ಇದು ದೈವ.
ನಾ ಹೇಳುದೇನು ಪ್ರಶ್ನೆ, ನೀ ಕೇಳುದೇನು, ಎಲ್ಲಿಂದ ಎಲ್ಲಿ ವಾದಿ. ಈಗೇನು ಬಂದೈತೆ ಅವಾಗ ಕುತ್ತಿಗೆ ಅದನ್ನ ಪಾರ್ ಮಾಡ್ರಿ. ನಾಳು ಬಿಸಿಲು ಹಿಕ್ಕಟ್ಟ ಬುದ್ಧಿಬೇಡ್ರಿ. ಹೇಳಿದಾರ ಮಗ ನೋಡ್ರಿ, ಇವ ಮಾಡೋ ಆಟಕ್ಕ ಇವನು ಹುಡುಗಾಟಕ್ಕ ಹೋಗ್ಯಾನ. ನೋಡ್ರಿ ಅವ ಅಲ್ಲಿ ಅದ ನೆಮ್ಮದಿ ಅದ. ಅದು ಹಬ್ಬ ಯಾವ್ದು ಬಳಸ್ತೀನಿ ನನ್ನ ನಂತಿ ಹೇಳ್ರಿಪ್ಪ ಇಟ್ಕೊಳ್ತೀನಿ. ಆಯ್ತು ನಂಗೆ ಚಿಕ್ಕ ಕೊಟ್ಟು ಬಿಡುತ್ತೆ. ನೀಚಲಾಗಿಂದ ಹೇಳಕ್ ಕೊಡ್ತಾ ಸ್ವಲ್ಪ ಹಿಂದೆ ಜಾಗ ಕೊಡ್ರಿ ಅವ್ರಿಗೆ ಸರಿ. ಹೇಳ್ರಿ. ಕುಕನೂರಾರ ಅದಾರ ನೋಡು. ಅನ್ರಿ ಕುಕನೂರ ಯಾರು ನೋಡ್ರಿ? ಕುಕನೂರು ಬಟ್ ಬರ್ಬೇಕ್ರಿ. ಬರ್ರಿ. ಇಲ್ಲ ಅಂತ ಇಲ್ಲ ಹೋಗ್ಯಾನ ಬೆಳಗ್ಗೆ ವರವಿ ಏನದಿರಿ? ಈ ಕಡೆ ಬರ್ರಿ. ಅದೇನು ದಾರ ಕಟ್ಟೆ ನಿಂದು ವಾದ್ಯ ಲಿಂಬು ಹೇಳಿಲ್ಲ, ಹೇಳ ನಿಂದಿಲ್ಲ. ಕಾಯಿ ಕಟ್ಕೋರಿ ಒಂದು 11 ದುಡ್ಡಿ ನೋಡಿ ದಿವಸ ಒಂದು ಹಣ್ಣು 3 ಸಂಜೆಲೆ ಬಾಗಿಲು ಮುಂದೆ ನಿಂತು 3 ಸಲ ನಿವಾಳಿ ಮಾಡಿ ಖಾತ್ರಿದ್ದಲ್ಲಿ ಹೋಗೋದು. 11 ದಿನ 11 ನಿಂಬೆಯನ್ನು ಮಾಡ್ಬೇಕು. ತಪ್ಪದ ಇಲ್ಲೇ ಇದೆ ಮಸಿ 21 ದಿವಸ ಅಲ್ಲಿ ನಮ್ಮ ತಂಗಿದವಳು ನಿಮ್ಮ ಊರಾಗ ಮಾತಾಡ್ದ 21 ದಿವಸ ಅಲ್ಲಿ ನಿಗುತ್ತಿಲ್ಲ. ಯಾ ತಾಳಿಕೋಟೆ ಯಾರು ಬಂದಾರ ಮಕ್ಕಳು ಕರ್ಕೊಂಡ್ ಮಕ್ಕಳು ಕರ್ಕೊಂಬ ನಿಂದ್ರಿ ಅಮ್ಮ, ಅಲ್ಲಿ ಬೇರೆ ವಿಷಯ ಹೋದ್ರೆ ಅದ ಏನು ಒಂದು ಪುಸ್ತಕ ತಿಳ್ಕೊಡು. ಆಶೀರ್ವಾದ ಕಾಯಿ ಹೇಳಿಲ್ಲ ಕಟ್ಕೊಂಡು ಹೋಗು, ದಿವಸ ಪೂಜೆ ಮಾಡು. ಈ ರಮಾಸಿ ಹತ್ತೀನಿ ಅದನ್ನು ಬೇರೆದವ್ರು ಅಂತ ತಗಸಂತ ಹೇಳಿದ್ರಿ, ನಮ್ಮ ಕೈಯಿಂದ ಇದಾಗಂಗಿಲ್ಲ. ನೀವು ಒಟ್ಟು ಏನೋ ಬಟ್ಟೆ ಆಗತ್ತೆ ನೋಡ್ರಿ. ಏಟ್ ಹೇಳಿನಿ ಆಟ ಮಾಡ, ನನ್ನ ಮ್ಯಾಗ ಹಾಕ. ಪ್ರಸಾದ್ ಚೀಟಿ ಇಟ್ಕೊಂಡ ಏನು ಮಾಡಿದ್ರು ಅದಾದಿ ಕಿಶೆದಾಗ ಒಂದು ಪ್ರಸಾದ್ ಚೀಟಿ ಇಟ್ರು ನೋಡ್ತೀನಿ. ಅದು ನಿನಗ ಫಸ್ಟ್ ಬಂದಾಗ ಏನು ಹೇಳಿನಪ್ಪ, ಸಾಲಿ ಕಲಿಬೇಕು, ಅಭ್ಯಾಸ ಮಾಡಬೇಕು,
ಸರಸ್ವತಿ ಒಲಿಬೇಕು, ತಂದೆ ತಾಯಿ ಹೇಳಿದ ಮಾತು ಕೇಳ್ಬೇಕಂತ ಹೇಳಿದ್ವಿ. ಎಲ್ಲಾ ರಗಡ ಕಣ್ಣಿ ಕಾಂತತಿ, ಮನ್ಯಾಗ ಬರ್ಕತ್ ಆಗುವಲ್ದು, ದುಡ್ಡು ಉಳಿವಲ್ದು. ಅದನ್ನ ನಿಮ್ಮ ಮನೆಯನ್ನ ಹಿರಿಯರ ನಿಮ್ಮ ಅಪ್ಪ ಹೇಳಿ ಕಳ್ಸ್ಯಾರಿಲ್ಲ, ಮೊದಲಿ ಸುದ್ದಾಗ ನೀ ಎಲ್ಲಾ ತರದಿಂದ ಶಾಂತಿ ಸುದ್ದ ಅಂದ್ರ ಅದು ಎಲ್ಲಿ ಏನೂ ಆಗುದಿಲ್ಲ. ಇದು 2ನೇ ಸಲ ನಿನಗೆ ಹೇಳುದು. ಒಂದು ದಾರಿಗೆ ಹತ್ತಬೇಕು, ಹೊಂದಬೇಕಾದ ಹಂಗ ಮಾಡವ. ಅದ್ ಹೇಳ್ದ ಹೊಂದ್ಕೊತಿಲ್ಲ, ಏನ್ ಕೇಳಾಕತ್ತಾರ ಅವ್ರು ಮಾಡಿ ಇರ್ತಾನೆ ನಿಮ್ಮಪ್ಪ. ಅದನ್ನ ಸಾವು ಮಠ ನೀವು ನೆನೆಸುವಂತ, ನಿಮ್ಮ ಅಪ್ಪನ ನೆನೆಸುವಂತ ಮಾಡಿಕೊಂಡು ನೀವು ಕಾಲ ಮ್ಯಾಗ ಶಾಣ್ಯರಾಗಿ ಸ್ವಂತ ಕಾಲ ಮ್ಯಾಗ ನಿಂದಿರ್ಬೇಕಂದ್ರಿ ಆ ಉದ್ಯೋಗ ಮಾಡಿ. ಇನ್ನು ನಾ ಹೇಳುದಿಲ್ಲ ನಿಮಗಿನ್ನ ಮಾಡ್ತಾರ ಆದ್ರೂ ಅಮಾಸಿಗೆ ಶಾಣೆ ನೋಡ್ರಿ. ಅಮಾಸಿ ಕೂಸಲ ಹೆಂಗ ಮಾಡ್ತಿದ್ದ, ಈ ಸಲ ಶಾಣೆ ನೋಡ. ಏ ಸಂಗಪ್ಪ, ಜಗ್ಗ ಐತಿ ಹತ್ತು ಇನ್ನೂ 2 ಅಮಾಸಿ ಏನೂ ಇದು ಆಗುವಲ್ಲ ಅಂದಲ್ಲ. ಎದಕ್ಕೆ 5 ಅಮಾಸಿ ಹೇಳಿರ್ತೀವಿ, ದುಡ್ಕೋರಿ. ಈಗ ಒಂದು ಮನ್ಯಾಗ ಕಟ್ ಆಗೈತಿಲ್ಲ, ಮನ್ಯಾನ ರೊಕ್ಕ ಹೋಗು ಗಪ್ ಆಗೈತೆ ಮುಡಿ ಬಾ ಕೊಡ್ರಿ. ಈ ಹೆಣ್ಣು ಮಕ್ಕಳು ಕರ್ಕೊಂಬ ಏನು ಆಶೀರ್ವಾದ ಮಾಡ್ತೀರಿ? 5 ಅಮಾಸಿ ನಾನು ದರ್ಗಾ ಹತ್ತಿಸಿನ ಕಷ್ಟ ಹೇಳಿ. ಗಿಡದಾಗಿದ್ರೆ ಹರಿಸ್ಕೊಂಡು ಹೋರಿ. ಗಿಡದಾಗ ಪತ್ರ ಇಲ್ಲ, ಪತ್ರ ಇಲ್ವೇ, ಎಲ್ಲ ಹರ್ಕೊಂಡ್ ಖಾಲಿ ಮಾಡ್ಯಾರ. ಅದನ್ನ ಮಂಡ್ಯವ್ರ ಪ್ರಸಾದ, ನಾನ ಪ್ರಸಾದ ತುಂಬಲ್ಗೋಳ್ ನೀರಾಗ ಹಾಕಿ 11 ದಿವಸ ತಪ್ಪದ ಕುಡಿಯ. ಯಾವ ಪತ್ತಿನೂ ಬೇಡ, ಇಲ್ಲಿ ಹೋಗಿ ತೆಗಿಸ್ಕೊಂಡ್ ಬರೋದು ಬೇಡ, ಯಾವುದು ಬೇಡ. 5 ಅಮಾಸಿ ನಂತರ ದವಾಖಾನೆ ತೋರಿಸಿ. ಹೆಣ್ಣು ನೋಟ್ ಬುಕ್ಕ ತಂದು ಇಲ್ಲೇ ದುವಾ ಮಾಡ್ಕೊಂಡು ಹೋರಿ. ಎಲ್ಲ ಪಾಠ ಹತ್ತು ಅಮಾಸೆ 5 ಅಮಾಸೆ ಒಂದು ಪೆನ್ನ ಎಲ್ಲಾ ತರದಿದ್ದು ನಿಂದ ಕಾಯಿ ಕೊಡ್ತಾರೆ, ಮಾಡ್ತೀನಿ ಅಂತ ಕಾಯಿ ಎಲ್ಲ ಕೊಡ್ತೀವಿ. ಮಾಡಿ ಈಗ ಎಲ್ಲಾ ನಿನಗೆ ಹೇಳಿ ಮುಗಿಸಿನಿ. ಅಮಾಸಿ ಹತ್ತುದು ಒಂದು ಮಾಡ. ನೀನು ಕರ್ದಾರ ಯಾರ? ಏನಾಗುದಿಲ್ಲ, ಪ್ರಸಾದ ಹತ್ತು, ಪಟ್ಟಿ ಒಳಗ ಕುಡಿಸು, ಯಾವುದಕ್ಕಾಗುದು. ಯಾಕಂದ್ರೆ ಹೊತ್ತಾಗಿ ಬಂದಾರ ಮತ್ತೆ ಯಾವ ಊರಾಗ ಹೋಗುದಪ್ಪ. ಬರ್ರಿ ಒಬ್ಬೊಬ್ರು ಬರ್ರಿ, ಒಮ್ಮೆಗೆ ಹೇಳ್ಬೇಡ್ರಿ. ಒಂದ್ ಕಡೆ ಹೆಣ್ಮಕ್ಳು ಬರ್ರಿ.
ಸ್ವಲ್ಪ ಸರ್ ನಿಂದ್ರವ ನೀವು ಸರಿ ಏಯ್ ನೀವು ಸರಿ ನೀವು ಇದೆಲ್ಲ ಇಷ್ಟು ಕರ್ದೇ ಇಲ್ಲ. ಮಸ್ತಾಗಿದ್ರೆ ಯಾರು ಬಂದಿರಿ ಅವ್ರು ಅಷ್ಟೇ ಬರ್ರಿ, ಅಷ್ಟು ಒಮ್ಗೆ ಬರಕ್ ಹೋಗ್ಬೇಡ್ರಿ. ಊರ ಹೆಸರು ಹೇಳಿದ್ರೆ correct ಆಗಿ ಎಲ್ಲಾರು ಬರ್ರಿ ಹೊಸ್ತಾಗಿ ಬಂದಾರ ನೀವು ಅಷ್ಟರು ಹೊಸ್ತಾಗೆ ಬಂದವ್ರ ಹೊಸ್ತಾಗಿ ಬಂದಾರ ಅಡ್ಡ ನಿಂದಿರ್ಬೇಕ್ರಿ ಮತ್ ಬಂದಾರ ನಿಂದ್ರಂಗಿಲ್ಲ. ಹೊಸ್ತಾಗಿ ಯಾರು ಬಂದಾರ ಇವತ್ತ ಅವರ ಬರ್ಬೇಕು. ಅಷ್ಟ ನಿಂದ್ರಿ ಉಳ್ಕ್ಯಾದಾರ ಸರ್ರಿ. ಹೊಸ್ತಾಗಿ ಬಂದಾರ ಲೈನ್ ಲೈನ್ ನಿಂದ್ರಿ. ಅಜ್ಜ ಆಶೀರ್ವಾದ ಮಾಡಿ ಅದ್ರ ಚಿಟ್ ಕೊಟ್ಬಿಡ್ತೀವಿ. ಎಲ್ಲರಿಗೂ ಒಂದು ಪುಸ್ತಕ ಕೊಡ್ತೀನಿ ಏನ್ ಹೇಳಕ್ ಸೈಡ್ ನಿಲ್ಸಿ ಸೈಡ್ ಒಂದ ಲೈನ್ ನಿಲ್ಸಿ. ಹೊಸ್ತಾಗಿ ಬಂದಾರ ಅಷ್ಟೇ ನಿಂದ್ರಿ. ಎಲ್ಲರಿಗೂ ಒಂದೊಂದು ಅಜ್ಜಿ ಏನ್ ಹೇಳೋಣ